ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನ್ ಹೇಳಿ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿಗೆ ಏನ್ ಬೇಕು ಅಷ್ಟನ್ನು ಮಾತ್ರ ಮಾಡೋದು ನಮ್ಮ ತಲೆಯಲ್ಲಿರಬೇಕು. ಅದ್ರ ಬದಲು ನೆಮ್ಮದಿ ಕೆಡಿಸ್ಕೊಳ್ಳೋ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗಿ ಆಮೇಲೆ ನಾನು ಶಾಂತವಾಗಿರ್ತೀನಿ ಅಂತ ಹೇಳಿ ದೇವರು ದಿಂಡ್ರಿಗೆ ಕೈ ಮುಗಿದ್ರೆ ದೇವರಾದ್ರೂ ಏನು ಮಾಡ್ತಾನೆ? ನಾನಿಷ್ಟು ಹೇಳಿದ ಮೇಲೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇದ್ರೆ ನೆಮ್ಮದಿಯಾಗಿರಬೇಕು. ಈ ಹಾಡು ಎಲ್ಲ ಅನ್ಕೊಂಡಂಗಾಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಅಭಿಮಾನಿಗಳು ಹುಚ್ಚೆದ್ದು ಕುಣಿಬೇಕಾಗಿತ್ತು. ಆದರೆ ನೆಮ್ಮದಿ ಇಲ್ಲವಲ್ಲ. ಅಲ್ಲಿ ಹುಚ್ಚೆದ್ದು ಕುಣಿಬೇಕಾಗಿದ್ದ ಅಭಿಮಾನಿಗಳು ಇವತ್ತು ಅನಿವಾರ್ಯವಾಗಿ ಪಾಪ ಪೊಲೀಸರ ಲಾಠಿ ಏಟ್ ತಿಂದಿದ್ದಾರೆ. ತಮ್ಮ ನೆಚ್ಚಿನ ಹೀರೋನನ್ನ ಬಿಗ್ ಸ್ಕ್ರೀನ್ನಲ್ಲಿ ನೋಡಬೇಕು ಅಂತ ಬಯಸಿದ್ದ ಅಭಿಮಾನಿಗಳು ಮತ್ತೊಮ್ಮೆ ಜೈಲಿನ ಕಂಬಿ ಹಿಂದೆ ನೋಡೋ ರೀತಿ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದು, ಇದ್ರೆ ನೆಮ್ಮದಿಯಾಗಿ ಇರೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಆಗೋದು ಹೀಗೇನೆ. ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ಥೈಲ್ಯಾಂಡ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಮಾಡಿ ಫ್ಯಾಮಿಲಿ ಜೊತೆ ಮಜವಾಗಿದ್ದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಹಾಗೆ ಸಂಗಡಿಗರನ್ನ ಮತ್ತೊಮ್ಮೆ ಜೈಲಿಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತೀರ್ಪು ನೀಡಿದ ಕ್ಷಣದಿಂದ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಕಾನೂನಾತ್ಮಕವಾಗಿ, ಅದನ್ನ ನಾನ್ ಸ್ಟಾಪ್ ಕವರೇಜ್ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿನ ವಿಚಾರವಾಗಿ, ಹಾಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡು ಹೇಳಿದ್ದ ನಾಯಕ ಇನ್ನು ಮುಂದೆ ಎಷ್ಟು ನೆಮ್ಮದಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನು ಗಮನಿಸೋಣ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ದರ್ಶನ್ ಗ್ಯಾಂಗ್ ಪ್ರೊಡ್ಯೂಸ್. ಕೋರ್ಮಂಗ್ಲಾ ಜಡ್ಜ್ ನಿವಾಸದ ಬಳಿಯಲ್ಲಿ ಪೊಲೀಸ್ ಭದ್ರತೆ. 64ನೇ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವವರಿದ್ದಾರೆ. ಪೊಲೀಸರಿಗಾದ್ರೂ ಅವ್ರ ಕೆಲಸ ಮಾಡಕ್ ಬಿಟ್ಬಿಡ್ಬೇಕಪ್ಪ. ಎನಿವೇ ನೋಡ್ಲಿಕ್ಕೆ ಅವಕಾಶ ಇದೆ. ಜೈಲಿಗೆ ಹೋಗ್ಬಿಟ್ರು ಅಂದ್ರೆ ನೋಡಕ್ ಅವಕಾಶನೇ ಇಲ್ಲ ಅಂತಲ್ಲ. ನೀವು ಕೂಡ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು, ಅದೇನು ಪರಪನಾಗ್ರಹಾರ ಕಳಿಸ್ತಾರೋ ಅಥವಾ ಬಳ್ಳಾರಿಗೆ ಹೋಗ್ತಾ ಕಳಿಸ್ತಾರೋ ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಬರ್ಬೋದು. ಈ ಕೋರ್ಮಂಗ್ಲಕ್ಕಂದ್ರೆ ಕೋರ್ಮಂಗ್ಲಕ್ಕೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಭಿಮಾನಿಗಳು? ಪೊಲೀಸರಿಗೆ ಕೆಲಸ ಮಾಡಕ್ ಬಿಡದೆ ಹೋದ್ರೆ ಅವ್ರು ಅನಿವಾರ್ಯವಾಗಿ ಲಾಠಿ ಎತ್ತುತ್ತಾರೆ. ಆಮೇಲೆ ಪೊಲೀಸ್ ಇಲಾಖೆನ ಟ್ಯಾಗ್ ಮಾಡ್ಬಿಟ್ಟು ಕೆಟ್ಟ ಕೊಳಕ ಕಾಮೆಂಟ್ ಮಾಡಕ್ ಶುರು ಮಾಡ್ತೀರಿ. ಇವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಾದ ಮಂಡಿಸಿದ ಸರ್ಕಾರದ ಪರ ವಕೀಲರ ಫೋಟೋ ಬಹಳ ವೈರಲ್ ಆಗ್ತಿದೆಯಪ್ಪ ಸಾಮಾಜಿಕ ಜಾಲತಾಣದಲ್ಲಿ. ಅರೆ, ದರ್ಶನ್ ವಿರುದ್ಧವಾಗಿ ವಾದ ಮಾಡಿದ್ರು ಅಂತ ಹೇಳಿ ಆ ಲಾಯರ್ಸ್ನು ಬಿಡ್ತಿಲ್ಲ, ಆ ಅಡ್ವೊಕೇಟ್ಸ್ನು ಬಿಡ್ತಿಲ್ಲ, ಕಾಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬೇಕಾ ಇಂಥದ್ದು? ಈಗ ಆಲ್ರೆಡಿ ಹಿಂಗೆ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಟಿ ರಮ್ಯಾ ಕೊಟ್ಟ ಕಂಪ್ಲೇಂಟಲ್ಲಿ ಗೊತ್ತಾಗಿದೆ. ಇನ್ನಾದರೂ ಬುದ್ಧಿ ಕಲಿತಾರಾ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಆದರೆ ಗೊತ್ತಾಯ್ತು ನಾವು ನಿರೀಕ್ಷೆ ಮಾಡ್ತಿರೋದೇ ತಪ್ಪು. ಯಾಕಂದ್ರೆ ಬುದ್ಧಿ ಕಲಿಯೋ ಕ್ಯಾಟಗರಿ ಅವ್ರು ಅಲ್ವಲ್ಲ. ಎನಿವೆ, ಮತ್ತೊಮ್ಮೆ ವಿಷಯಕ್ಕೆ ಬರ್ತಾ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚರ್ಚೆಯಲ್ಲಿ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ನಾಗರಾಜ್ ಸರ್ ಇದ್ದಾರೆ, ಹಾಗೆ ಹಿರಿಯ ವಕೀಲರು ಸುನಿಲ್ ಕುಮಾರ್ ಸರ್ ಇದ್ದಾರೆ, ಹಾಗೆ ನಟರು ಗಣೇಶ್ ಕೇಸರ್ಕರ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಿಲ್ ಸರ್, ಇವತ್ತು ಪರ್ದಿವಾಲಾ ಸರ್ ಜಡ್ಜ್ಮೆಂಟಲ್ಲಿ ಬರ್ದಿರೋದು ತುಂಬ ಕಮ್ಮಿ. ಅಂದರೆ ನಾವು ಆ ಜಡ್ಜ್ಮೆಂಟ್ ಕಾಪಿ ನೋಡಿದಾಗ ಬರ್ದಿರೋದು ತುಂಬ ಕಮ್ಮಿ. ಬಟ್ ಒಂದು ಸೆಂಟೆನ್ಸ್ ನನಗೆ ತುಂಬ ಅಂದರೆ ಲೈಕ್ ಇಟ್ ಸ್ಟ್ರಕ್ ಮೀ ಸರ್. ಈ ನೆಲದ ಕಾನೂನಿನ ಮೇಲೂ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕೆಳಗೂ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೋ ಮ್ಯಾಟರ್ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ಸರಿ, ಚಿಕ್ಕವನಾದರೂ ಸರಿ, ನ್ಯಾಯ ಅನ್ನೋದು ಎಲ್ಲರಿಗೂ ಸಮಾನವಾದದ್ದು ಅನ್ನೋದನ್ನು ಬಹಳ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರೀಲಿಕ್ಕೆ ಕಾರಣ ಕೂಡ ಇದ್ದೇ ಇದೆ ಸರ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ ವೀಕ್ಷಕರಿಗೆ? ಒಂದು ಜಸ್ಟಿಸ್ ಹಾನರಬಲ್ ಜಸ್ಟಿಸ್ ಪರ್ಡಿವಾಲಾದವ್ರು ಬರೀತಾರೆ, ನೋ ಮ್ಯಾನ್ ಈಸ್ ಅಬೌವ್ ದಿ ಲಾ ಆರ್ ನೋ ಮ್ಯಾನ್ ಈಸ್ ಬಿಲೋ ದಿ ಲಾ, ನಾರ್ ವಿ ಆಸ್ಕ್ ಎನಿ ಮ್ಯಾನ್ಸ್ ಪರ್ಮಿಷನ್ ವೆನ್ ವಿ ಆಸ್ಕ್ ಹಿಮ್ ಟು ಒಬೇ ದಿ ಲಾ. ಅಂದರೆ ನಾವು ಯಾವ್ರಿಗೂ ಪರ್ಮಿಷನ್ ಕೂಡ ಕೇಳೋದಿಲ್ಲ ನೀನು ಲಾ ಫಾಲೋ ಮಾಡು ಅಂತ. ಕಾನೂನು ಅಡಿನಲ್ಲಿ ಎಷ್ಟೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ಕಾನೂನಿನ ಪಾಲನೆ ಮಾಡಬೇಕು. ಬಟ್ ಕಾನೂನು ಮುಂದೆ ಎಲ್ಲರೂ ಒಂದೇ. ಮತ್ತು ಗ್ರಾವಿಟಿ ಆಫ್ ದಿ ಅಫೆನ್ಸ್ ಬಗ್ಗೆ ಭಾಳಷ್ಟು ಚರ್ಚೆ ಆಗುತ್ತೆ. ಹಾನರಬಲ್ ಜಸ್ಟಿಸ್ ಮಹಾದೇವನ್ ರವರು ತೀರ್ಪನ್ನು ಬರೀತಾರೆ. ಲಾಸ್ಟ್ ಒಂದು 2-3 ಪೇಜಸ್ನ ಹಾನರಬಲ್ ಜಸ್ಟಿಸ್ ಪರ್ಡಿವಾಲಾದವರು ನನ್ನ ಎಸ್ಟೀಮ್ ಬ್ರದರ್ ಬರೆದಿರುವಂಥದ್ದಕ್ಕೆ ನನ್ನ ಕನ್ಕರೆನ್ಸ್ ಇದೆ, ಐ ರೆಸ್ಪೆಕ್ಟ್ಫುಲಿ ಅಗ್ರಿ ಫಾರ್ ದಟ್ ಅಂತ ಅವರು ಬರೀತಾರೆ. ಮೇನ್ ಥಿಂಗ್ ಏನು ಅವ್ರ ಮೈಂಡ್ಗೆ ಏನು ಬಂದಿದೆ ಅಂದರೆ, ಇಷ್ಟು ಸೀರಿಯಸ್ ಒಫೆನ್ಸ್ಗಳಲ್ಲಿ ಬೇಲನ್ನು ಕೊಡ್ತಾ ಹೋದರೆ ಸಮಾಜದ ಮೇಲೆ ಆಗುವಂಥ ಪರಿಣಾಮ ಏನು?
ಮತ್ತು ವಿಕ್ಟಿಮ್ ಯಾರು ಇರ್ತಾರೋ ಅವ್ರ ಮನೆಯವರಿಗೆ ನಿಜವಾಗ್ಲೂ ಜಸ್ಟಿಸ್ ಸಿಗುತ್ತಾ? ಅದನ್ನು ಭಾಳಷ್ಟು ಸುದೀರ್ಘವಾಗಿ ತಮ್ಮ 66-70 ಪೇಜ್ ಜಡ್ಮೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ. ಅನೇಕ ಪ್ರೆಸಿಡೆಂಟ್ಸ್ಗಳನ್ನ ಕೋಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಕಿಡ್ನ್ಯಾಪಿಂದ ಹಿಡ್ಕೊಂಡು ದರ್ಶನ್ ಅವ್ರ ರೋಲ್ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ. ದರ್ಶನ್ ಅವರು ಅವರ ಸ್ನೇಹಿತರು ಅಥವಾ ಅಸೋಸಿಯೇಷನ್ ಕಡೆಯಿಂದ ಆತನ ಕಿಡ್ನ್ಯಾಪ್ ಮಾಡಿಸ್ತಾರೆ, ಒಂದು ಶೆಡ್ ಕರ್ಕೊಂಬರುವಂಥದ್ದು, ಮತ್ತು DNA ಮತ್ತು ಫಾರೆನ್ಸಿಕ್ ಎವಿಡೆನ್ಸಲ್ಲಿ ಇವ್ರದ್ದು ಮ್ಯಾಚ್ ಆಗಿರುವಂಥದ್ದು, ಅಲ್ಲಿ ಸಿಕ್ಕಿರುವಂಥ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ದರ್ಶನ್ ಅವ್ರ ಶೂನಲ್ಲಿ ಒಂದು ಸ್ವಲ್ಪ ಮ್ಯಾಚ್ ಆಗಿದೆ, ಮತ್ತು ಎಲ್ಲ ಅಕ್ಯೂಸ್ಡ್ಗಳ ಅವರ ಶರ್ಟ್ ಮೇಲೆ ಪಾಪ ಸತ್ತಿರುವಂಥವನ್ನ ಬ್ಲಡ್ ಸ್ಟೇನ್ ಸಿಕ್ಕಿದೆ, ಮತ್ತು ಹಣಕಾಸಿನ ವರ್ಗಾವಣೆ ಆಗಿದೆ. 30 ಲಕ್ಷ ರೂಪಾಯಿ ಹಣಕಾಸು ಅದನ್ನು ಸೀಸ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಿಂದ ಎಂಡಿವರೆದು ಎಂಟೈರ್ ಚೈನ್ನಲ್ಲಿ ಪ್ರೇಮಾ ಫೇಸಿ ದರ್ಶನ್ ಅವರು ಮತ್ತು ಅವರ ಸಂಗಡಿಗರ ಪಾತ್ರ ಇದೆ. ಹೀಗಿದ್ದಾಗ ಬರೀ ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೆ ತಾವು ಕೊಡ್ಬೋದಾ? ಕೊಟ್ಟರೆ ಸಮಾಜದ ಮೇಲೆ ಆಗುವಂಥ ಪರಿಣಾಮ ಏನು? ಮತ್ತು ಸೆಲೆಬ್ರಿಟೀಸ್ ಬಗ್ಗೆ ಮೇಡಮ್ ತಾವು ಹೇಳ್ದಂಗೆ ಒಂದು ಒಳ್ಳೆ ಪ್ಯಾರಾಗ್ರಾಫನ್ನು ಬರೆದಿದ್ದಾರೆ. ಸೆಲೆಬ್ರಿಟೀಸ್ರವರು ಇಡೀ ಸಮಾಜಕ್ಕೆ ಮಾದರಿ ಆಗಬೇಕು. ಅವ್ರನ್ನ ಫಾಲೋ ಮಾಡುವಂಥ ಅತಿ ದೊಡ್ಡ ಜನಸಂಖ್ಯೆ ಇರ್ತದೆ. ಅವ್ರಿಗೆ ನಾವು ಈ ಥರ ರಿಲ್ಯಾಕ್ಸೇಷನ್ ಕೊಡ್ತಾ ಹೋದರೆ ನಾಳೆ ಸಮಾಜ ಏನು ಅರ್ಥ ಮಾಡ್ಕೊಳುತ್ತೆ? ಹಾಗಾಗಿ ದಿಸ್ ಈಸ್ ನಾಟ್ ಎ ಕೇಸ್ ಆಫ್ ಗ್ರಾಂಟ್ ಆಫ್ ಬೇಲ್ ಅಂತೇಳಿ ಕಠಿಣವಾದಂಥ ಶಬ್ದಗಳನ್ನ ಬಳಸಿದ್ದಾರೆ. ಮತ್ತು ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಕೋರ್ಟ್ ಮಾಡಿ ಯಾವುದು ನಮ್ಮ ಪಂಕಜ್ ಬನ್ಸಲ್ ಮತ್ತು ಪ್ರಬೀರ್ ಪುರಿಯಕಸ್ತ ಅನ್ನೋ ಕೇಸ್ನಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳೋದನ್ನ ಹೈಕೋರ್ಟ್ ಅದನ್ನ ಉದಾಹರಣೆಗೆ ತೊಗೊಂಡು ಕೊಟ್ಟಿದೆ. ಸೊ ವಾಟ್ ಹಾನರಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇಸ್ ಹೈಕೋರ್ಟ್ ಏನೇ ಕೊಟ್ಟಿದ್ರು ಕೂಡ ಇಟ್ಸ್ ಫೈನ್, ಬಟ್ ಅದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ತಾವು ಕೊಟ್ಟಿದ್ದೀರಿ. ಈಗಲೇ ಕೂಡ ಇಡೀ ಟ್ರಯಲ್ ಆಗಬೇಕು ಅಂತ ತಾವೇನು ಮಾಡೋಂಥದ್ದು ತಪ್ಪಿದೆ. ಅಂದರೆ ನಿಮ್ಮ ಒಪಿನಿಯನ್ ಮತ್ತು ನೀವು ತಗೊಂಡಂಥ ರೀತಿ ತಪ್ಪಿದೆ. ಈ ಸೀರಿಯಸ್ ಒಫೆನ್ಸ್ಗೆ ತಾವು ಇಷ್ಟೊಂದು ಸಿಂಪತಿ ತೋರಿಸಬಾರ್ದಿತ್ತು. ಹಾಗಾಗಿ ನಾವು ಆ ತಪ್ಪನ್ನು ಮಾಡೋದಿಲ್ಲ. ಸೀರಿಯಸ್ ಬೇರೆ ಕೇಸ್ಗಳಲ್ಲಿ ನೋಡಿ, ಮೊನ್ನೆ ಕೂಡ ಒಂದು ಸುಶೀಲ್ ಕುಮಾರ್ ಅಂತ ನಮ್ಮ ಒಲಿಂಪಿಯನ್ ಇದ್ರು, ಬಾಕ್ಸರ್, ಅವ್ರಿಗೂ ಬೇಲ್ ಕೊಟ್ಟಾಗ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡ್ತು ಸುಪ್ರೀಂ ಕೋರ್ಟ್. ಬಟ್ ಅವ್ರಿಗೆ 1 ವಾರಗಳ ಕಾಲ ಸಮಯ ಕೊಡ್ತಾರೆ. ಬಟ್ ದರ್ಶನ್ ಅವ್ರ ಕೇಸಲ್ಲಿ ಕೊಡೋದಿಲ್ಲ. ಇಮಿಡಿಯೇಟ್ 4th ವೀಕ್ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ದಟ್ ಶೋಸ್ ದ ಸೀರಿಯಸ್ನೆಸ್ ಆಫ್ ದ ಕೇಸ್. ಕರೆಕ್ಟ್. ಅಂದ್ರೆ ಇಲ್ಲಿ ಹೈಕೋರ್ಟ್ ನಲ್ಲಿ ಸಿಕ್ಕಂತ ರಿಲ್ಯಾಕ್ಸೇಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಉಲ್ಟಾ ಹೊಡಿಲಿಕ್ಕೆ ಏನ್ ಕಾರಣವಾಯ್ತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮ್ಮಿಂದ ಎಕ್ಸ್ಪ್ಲನೇಷನ್ ಬೇಕು ಸರ್. ನಾನು ನಾಗರಾಜ್ ಸರ್ನ ಕ್ವಿಕ್ ಆಗಿ ಮಾತನಾಡ್ಸ್ಕೊಂಡು ಬರ್ತೀನಿ, ಹಾಗೆ ಗಣೇಶ್ ಸರ್ನ ಕೂಡ. ನಾಗರಾಜ್ ಸರ್, ಇಲ್ಲಿ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತುಗಳು ಆಗ್ತಾ ಇತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಬರೆದಿರುವ ಚಾರ್ಜ್ ಶೀಟ್ ಹಾಗೆ ತನಿಖೆ ಅದರಿಂದಾಗಿಯೇ ಬೇಲ್ ಸಿಕ್ಕಿಬಿಡ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ಆಗಿದ್ದು ನಿಮ್ಮ ಗಮನ ಕೂಡ ಬಂದಿರುತ್ತೆ. ಬಟ್ ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ಇವತ್ತು ಜಡ್ಜ್ಮೆಂಟ್ ಅನೌನ್ಸ್ ಆದ ತಕ್ಷಣ ಆಚೆ ಬಂದ ವಕೀಲರ ಪೈಕಿ ಒಬ್ರು ಕನ್ನಡಿಗರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ನ ವಕೀಲರು, ಇನ್ಫ್ಯಾಕ್ಟ್ ಸರ್ಕಾರದ ಪರವಾಗಿ ವಾದ ಮಾಡಿದ ಟೀಮ್ನಲ್ಲಿದ್ದವರು, ACP ಚಂದನ್ ಕುಮಾರ್ ಅವರು ಮಾಡಿರುವ ತನಿಖೆನೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ನಮಗೆ ಬಹಳ ಸಹಕಾರಿಯಾಯಿತು. ಪೊಲೀಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಅಂತ ಹೇಳಿ. ಅಂದ್ರೆ ವಿಕ್ಟಿಮ್ಗಳು ಕೇವಲ ಮಾಧ್ಯಮದವ್ರು ಮಾತ್ರ ಅಲ್ಲ ಸರ್, ಪೊಲೀಸರನ್ನು ಬೇಗ ಬ್ಲೇಮ್ ಮಾಡಿಬಿಡ್ತಾರೆ ಜನ ಅಂತ. ನೋಡಿ, ಅಲ್ಟಿಮೇಟ್ಲಿ ದೇ ಆರ್ ಅಟ್ ದಿ ರಿಸೀವಿಂಗ್ ಎಂಡ್. ಒಳ್ಳೇದಾದ್ರೂ ಅಷ್ಟೇ, ಕೆಟ್ಟದಾದ್ರೂ ಅಷ್ಟೇ. ಬಟ್ 100 ಒಳ್ಳೇದು ಮಾಡಿ 99.9 ಒಳ್ಳೇದು ಮಾಡಿ ಒಂದು ತಪ್ಪಾಗ್ಬಿಟ್ರೆ ಏನಾಗುತ್ತೆ ನೋಡಿ. ಈಗ ಇದಕ್ಕೆ ಮೂಲ ಈ ಕೇಸನ್ನು ಭದ್ರ ಮಾಡಬೇಕಾದ್ರೆ ಅಂದಿನ ಕಮಿಷನರ್ ದಯಾನಂದ್ ಅವರಿಲ್ಲ ಅಂದರೆ ಬಹುಶಃ ಈ ಕೇಸು ಈ ಮಟ್ಟಕ್ಕೆ ಹೋಗ್ತಿದ್ದಿಲ್ಲ. ಅವರು ಅಷ್ಟೊಂದು ರಿಸ್ಕ್ ತಗೊಂಡು ಚೆನ್ನಾಗಿ ಅವರ ಸಬಾರ್ಡಿನೇಟ್ಸ್ಗೆ ಗೈಡ್ ಮಾಡಿ ಈ ಒಂದು ಹಂತಕ್ಕೆ ತಂದಿದ್ರು. ತರುವಾಗ ಪ್ರತಿಯೊಂದು ಸಾಕ್ಷಿ, ಏನು ನೇರ ಸಾಕ್ಷಿ ಇರ್ಬೋದು, ಸಾಂದರ್ಭಿಕ ಸಾಕ್ಷಿ ಇರ್ಬೋದು, ಅದನ್ನು ಒಂದಕ್ಕೆ ಹೊಂದಾಣಿಕೆ ಆಗಾಗೆ ಮಾಡಿ ತನಿಖೆ ಮಾಡಿ ಕನ್ಸಿಸ್ಟೆಂಟಾಗಿ ಅದು ಸಾಕ್ಷ್ಯ ನಿಲ್ಲುವಾಗೆ ಮಾಡಿದ್ರು. ಅದರ ಪರಿಣಾಮ ದೃಶ್ಯ. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ನೀವು ಹೇಳದ ಹಾಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿದ್ರ ಪರಿಣಾಮ ನಾವೀಗ ಗಮನಿಸ್ತಾ ಇರುವ ದೃಶ್ಯ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನ್ಯಾಯಾಲಯ ಇವತ್ತು ಹೇಳಿರೋದು ಆರೋಪಿ ಸ್ಥಾನದಲ್ಲಿರೋನ್ ಎಷ್ಟೇ ಮೇಲ್ನವನಾಗ್ಲಿ ಕೆಳಗ್ನವನಾಗ್ಲಿ ಪ್ರಭಾವಿ ಅಲ್ದವನಾಗ್ಲಿ ಒಂದು ಸತಿ ಕೋರ್ಟ್ ಮುಂದೆ ಬಂದು ನಿಂತ ಮೇಲೆ ನ್ಯಾಯ ಎಲ್ಲರನ್ನೂ ಸಮಾನವಾಗಿ ನೋಡುತ್ತೆ ಅಂತ. ಹೌದು, ರೂಲ್ ಆಫ್ ಲಾ ಇಸ್ ಸೇಮ್ ಫಾರ್ ಆಲ್. ಅದು ರೂಲ್ ಆಫ್ ದಿ ಲ್ಯಾಂಡ್ ಏನಿದೆಯಲ್ಲ, ಲಾ ಆಫ್ ದಿ ಲ್ಯಾಂಡ್, ದಟ್ ಈಸ್ ಅಬೋವ್ ಆಲ್. ಅವನು ಸಣ್ಣವನಿರಲಿ ದೊಡ್ಡವನಿರಲಿ ಎಲ್ಲರಿಗೂ ಒಂದೇ. ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳೋದು ಅಷ್ಟೇ. ಆರ್ಟಿಕಲ್ 14 ಕೋಟ್ ಮಾಡಿರ್ಬೇಕು ಅವರು. ಅದರಲ್ಲಿ ಏನು ಹೇಳ್ತಾರೆ? ಸಮಾನತೆ ಯಾವುದರಲ್ಲಿ? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಕರೆಕ್ಟ್ ಕರೆಕ್ಟ್. ಅದು ಬಹಳ ಮಹತ್ವದ್ದು. ನಿಜ. ಯಾಕೆಂದರೆ ಇಲ್ಲಿ ನೋಡಿ, ಯಾವ ಆ್ಯಂಗಲಲ್ಲಿ ನೋಡಿದ್ದಾರೆ ಅವರು ಅಂತೇಳಿದರೆ, ಅವನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ, ಇವನು ಭಾಳ ಬಲಿಷ್ಠ, ಒಳ್ಳೆ ಸೆಲೆಬ್ರಿಟಿ. ಅದರಲ್ಲೇ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟ ಅಂತ ಹೇಳ್ಬೋದು. ಇವತ್ತು ರಾಜ್ಕುಮಾರ್ ಇಲ್ಲ, ತೆರೆಮರೆಯಾಗಿದ್ದಾರೆ. ಇವರು ಅಂಬರೀಷ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ. ಅದನ್ನೆಲ್ಲ ತೊಗೊಂಡ್ರೆ ಇವನು ಒಳ್ಳೆ ಆ್ಯಕ್ಟ್ರ್ ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದ. ಆದರೆ ವಾಟ್ ಫಾರ್? ನಿಜ.
ಸಿನಿಮಾದಲ್ಲಿ ಹೀರೋ, ನಿಜ ಜೀವನದಲ್ಲಿ ವಿಲನ್ನೇನಾ? ಆದರೆ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ಗೆ ಹಾಗೆ ಹೇಳಲಿಕ್ಕೆ ಸಾಧ್ಯನಾ? ಇದು ಬಹಳ ಮಹತ್ವವಾದದ್ದು. ಅವರಿಂದ ಕಲೀಲಿಲ್ವಲ್ಲ ಇವರು ಅಂತ ನಮಗೂ ಬೇಜಾರಿದೆ. ಆದರೆ ನೀವು ಸರ್, ಒಂದೇಗಳಿಗೆ ಕ್ಷಮೆ ಇರಲಿ ಸರ್, ನಮ್ಮ ಜೊತೆಯಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ವಕೀಲರಾದ ಚಿದಾನಂದ್ ಅವರು ಕನೆಕ್ಟೆಡ್ ಇದ್ದಾರೆ. ಹಾಗೆ ಪವಿತ್ರ ಗೌಡ ಅವರ ಸ್ನೇಹಿತೆಯಾದ ಸಮತಾ ಅವರು ಜಾಯಿನ್ ಇದ್ದಾರೆ. ಸಮತಾ ಅವರೇ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ತೆ, ಹೇಳಿ ಮೇಡಮ್. ಇವತ್ತು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡುವಾಗ ನೀವು ಹೇಳ್ತಿದ್ರಿ ಪವಿತ್ರ ಗೌಡ ಅವರು ಬಹಳ ಮೃದು ಸ್ವಭಾವದವರು, ಅವ್ರು ದುಡ್ಡು ಮಾಡ್ಲಿಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಏನೂ ಪ್ರಯತ್ನ ಪಟ್ಟವರಲ್ಲ, ಆದರೆ ಈ ರೀತಿ ಶಿಕ್ಷೆ ಆಗ್ತಾ ಇರೋದು ಬೇಜಾರಿದೆ ಅಂತ ಹೇಳಿ. ವಿತ್ ಆಲ್ ದಟ್ ಅನುಕಂಪ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತಾ ಸಹವಾಸದಿಂದಾಗಿ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಇದೆಯಲ್ಲ, ಹಂಗಾಗೋಯ್ತಾ ಪವಿತ್ರ ಗೌಡ ಅವರ ಪರಿಸ್ಥಿತಿ ಅಂತ? ಪರಿಸ್ಥಿತಿ ಸಹವಾಸದಿಂದ ಅಂತ ಹೇಳಲಿಕ್ ಬರಲ್ಲ. ಸಂಬಂಧಗಳು ಇಟ್ ಇಸ್ ಪ್ರೀ ರಿಟನ್. ಸಹವಾಸದಿಂದ ಅಂತ ಹೇಳಲಿಕ್ ಬರಲ್ಲ. ಬಿಕಾಸ್ ಅವ್ರ ಸಹವಾಸದಿಂದ ಸಂತೋಷವಾಗಿ ಇದ್ದಿದ್ ಕ್ಷಣಗಳು ಇದೆ ಅಂತ ಹಾಗೆ ನೆಗೆಟಿವ್ ಆಗಿ ಹೇಳಲಿಕ್ ಬರಲ್ಲ. ಬಟ್ ಏನೋ ಕೆಟ್ಟ ಟೈಮು ಆಗಿದೆ, ಗೊತ್ತಿಲ್ಲ ಯಾಕಾಯ್ತು ಹೇಗಾಯ್ತು ಸ್ವಲ್ಪ ಅನ್ನೋದು. ಹಾರ್ಶ್ ಅನ್ಸ್ಬಹುದು, ಬಟ್ ಈ ಪ್ರಶ್ನೆ ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ. ಇದನ್ನ ಉಲ್ಟಾ ಮಾತನಾಡ್ತಿದಾರಲ್ಲ ಪವಿತ್ರ ಅವ್ರ ಬಗ್ಗೆ ಜನ. ಅಂದ್ರೆ ಪವಿತ್ರ ಅವ್ರ ಸಹವಾಸ ಮಾಡಿ ದರ್ಶನ್ ಅವ್ರು ಕೆಟ್ಟರು ಅನ್ನೋ ರೀತಿಯಲ್ಲಿ ಮಾತಾಡ್ತಿದಾರಲ್ಲ. ಒಬ್ಬ ಹೆಣ್ಮಗಳಾಗಿ ಅದರಲ್ಲೂ ನಿಮ್ ಗೆಳತಿ ಬಗ್ಗೆ ಹಿಂಗೆಲ್ಲ ಮಾತನಾಡುವಾಗ ಹೇಗನ್ಸುತ್ತೆ ಸಮತಾ ಅವ್ರೆ? ಮೇಡಮ್, ಜನ ಮಾತಾಡ್ತಾರೆ. ಜನ ಯಾವಾಗ್ಲೂ ನಮ್ ಪ್ರಪಂಚ, ನಮ್ ಸಮಾಜ ಹೇಗಿದೆ ಅಂದ್ರೆ, ಏನೇ ಆದ್ರೂ ಹೆಣ್ಮಕ್ಳನ್ನ ದೂಷಣೆ ಮಾಡೋದು ನಮ್ ಸಮಾಜಕ್ಕೆ ತುಂಬಾ ಈಸಿಯಾಗಿ ಟಾರ್ಗೆಟ್ ಮಾಡಕ್ಕೆ ಸಿಗೋದು ಹೆಣ್ಮಕ್ಳೇನೆ. ಈ ಕೇಸ್ನಲ್ಲೂ ಹಾಗೆ ಆಗಿರೋದು, ಪವಿತ್ರನೇ ಟಾರ್ಗೆಟ್ ಆಗಿರೋದು. ಅದು ನೋವು ಆಗತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಥಿಂಗ್ಸ್ ವಿಲ್ ಚೇಂಜ್ ಬೈ ಟೈಮ್. ಈ ಬೇಲ್ ಸಿಕ್ ಆಚೆ ಬಂದ ಮೇಲೆ ಬಹುಶಃ ನಿಮ್ ಜೊತೆ ಮಾತಾಡಿರ್ಬೋದು. ಲೈಕ್ ವಾಟ್ ಇಸ್ ಶಿ ಗೋಯಿಂಗ್ ಥ್ರೂ? ಮಾನಸಿಕವಾಗಿ ದೃಢವಾಗಿದ್ದಾರಾ ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ? ಮಾನಸಿಕವಾಗಿ ಕುಗ್ಗಿದ್ದಾರೆ, ಹೇಳ್ಬೇಕಂದ್ರೆ ತುಂಬಾ ಕುಗ್ಗಿದ್ದಾರೆ. ಶಿ ವಾಸ್ ಕಮಿಂಗ್ ಬ್ಯಾಕ್. ಇವಾಗ ಶಿ ವಾಸ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಹರ್ ಸೆಲ್ಫ್. ಸ್ಟುಡಿಯೋ ನೋಡ್ಕೊಂಡು, ಅವ್ರ ಮಗಳ ಲೈಫ್ ನೋಡ್ಕೊಂಡು, ಆಕೆ ಲೈಫ್ ನೋಡ್ಕೊಂಡು, ಅವ್ರೇನೋ ಅವ್ರ ಸ್ಟುಡಿಯೋನ ಒಂದು ಹಂತಕ್ಕೆ ತಂದು ಲೈಫಲ್ಲಿ ಇನ್ನೇನೋ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡು ಈಗ ಒಂದು ಹೊಸ ಕನ್ಸು ಕಟ್ಕೊಂಡಿದ್ರು. ಈ ಟೈಮಲ್ಲಿ ಹೀಗಾಗಿದ್ದು ನೋವಿದೆ. ಪಶ್ಚಾತ್ತಾಪ ಇದೆಯಾ ಅವ್ರಿಗೆ? ಎಲ್ಲೋ ಒಂದ್ ಕಡೆ ಹೀಗಾಗೋಯ್ತಲ್ಲ, ಹೀಗಾಗಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ ಏನಾದ್ರೂ ಇತ್ತಾ? ಮೇಡಮ್, ಪಶ್ಚಾತ್ತಾಪ ಅಂತಂದ್ರೆ ಆಕೆದೇನು ತಪ್ಪಿಲ್ಲ ಅಂತಾನೆ ಆಕೆಗೆ ಇವತ್ತಿಗೂ ಫೀಲಿಂಗು. ನಮಗೂ ಎಲ್ಲರಿಗೂ ಅದೇ ನಂಬಿಕೆ. ನಾ ಹೇಳ್ದಂಗೆನೆ ಹೆಣ್ಮಕ್ಳು ಏನಾದ್ರು ಸಮಸ್ಯೆ ಆದ್ರೆ ಮನೇಲಿ ಯಾರೋ ಒಬ್ರಿಗೆ ಹೇಳ್ಕೊಡೋದು ಸರ್ವೇ ಸಾಮಾನ್ಯ. ಆಕೆನು ಅದನ್ನೇ ಮಾಡಿದಾರೆ ಹೊರತು ಅದ್ರ ಮೀರಿ ಇನ್ನೇನು ಮಾಡಿಲ್ಲ ಅನ್ನೋದು ನನ್ ವಾದ, ನನ್ ನಂಬಿಕೆ ಕೂಡ. ಆಕೆ ಏನು ಮಾಡಿಲ್ಲ ಅನ್ನೋದು ಆಕೆ ನಂಬಿಕೆ ಕೂಡ ಅಲ್ವಾ ಸಮತಾ ಅವರೇ? ಬಟ್ ಸಮಾಜ, ನಾನು ಇಡೀ ಸಮಾಜನ ಬ್ಲೇಮ್ ಮಾಡಿದ್ರೆ ತಪ್ಪಾಗತ್ತೆ. ಬಟ್ ಕೆಲವರು, ಅದರಲ್ಲೂ ನಾನು ನೇರವಾಗಿ ಹೇಳ್ತೀನಿ, ದರ್ಶನ್ ಅವರ ಅಭಿಮಾನಿಗಳು ಇದು ಎಲ್ಲದಕ್ಕೂ ಕೂಡ, ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೂ ಕೂಡ ಪವಿತ್ರ ಅವರೇ ಕಾರಣ, ಅವರು ಕಳಿಸಿದ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳೇ ಕಾರಣ, ಶಿ ಓನ್ಲಿ ಪ್ರವೋಕ್ ಟು ಕಿಲ್ ಹಿಮ್ ಅನ್ನೋ ರೇಂಜಿಗೆ ಮಾತನಾಡ್ತಿರುವಾಗ, ಒಂದು ಕಡೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಕಾನೂನಾತ್ಮಕ ಸಂಕಷ್ಟ, ಅದ್ರ ಜೊತೆಗೆ ಇಂಥ ನಿಂದನೆಗಳು. ಹೌದು ಹೌದು ಹೌದು, ಸಾಕಷ್ಟು ನಿಂದನೆಗಳಾಗಿದೆ. ಆಕೇನು ಹೇಳದ್ನಲ್ಲ, ಅದರಿಂದ ತುಂಬಾ ಕುಗ್ಗಿದ್ದು ಇದೆ. ಹಾಗೆ ಕಂಬ್ಯಾಕ್ ಮಾಡಿದ್ದು ಇದೆ. ಕಂಬ್ಯಾಕ್ ಆಗೋ ಟೈಮಲ್ಲಿ, ಎದ್ದು ನಿಲ್ಲೋ ಟೈಮಲ್ಲಿ ಮತ್ತೆ ಹೊಡೆದು ಕೂರ್ಸಿದ್ರು ಅನ್ನೋ ತರ ಆಗಿದೆ ಪರಿಸ್ಥಿತಿ. ಇರ್ಲಿ, ಸಹಾಯಕ್ಕೆ ಬಂದ್ರ ಹೋಗ್ಲಿ, ಯಾರಿಂದಾಗಿ ಇಷ್ಟೆಲ್ಲ ಆಯ್ತು ಪವಿತ್ರ ಗೌಡ ಅವರಿಗೆ, ಅವ್ರ ಸಹಾಯಕ್ಕೆ ಬಂದ್ರ ಈ ಬೇಲ್ ಪ್ರಕ್ರಿಯೆಗಾಗ್ಲಿ ಅಥವಾ ಬೇಲ್? ಮೇಡಮ್, ಯಾರು ಪವಿತ್ರನಿಗೆ ಸಹಾಯಕ್ಕೆ ನಿಂತಿಲ್ಲ. ಅವ್ರ ತಂದೆ ತಾಯಿ ನಿಂತ್ರು. ಕೆಲವರು ಅವ್ರ ಸುತ್ತ ಇರೋರು, ಪವಿತ್ರ ಅವ್ರ ಸುತ್ತ ಇರೋರು ಕೆಲವರು ಅವ್ರ ಜೊತೆಗೆ ನಿಂತ್ರು. ನೋಡೋಣ, ಜಸ್ಟಿಸ್ ಸಿಗತ್ತೆ ಅಂತಾನೆ ನಂಬಿಕೊಂಡಿದೀವಿ ಈಗ್ಲೂನು ನಾವು. ಅಂಡ್ ನೀವ್ ಇನ್ನೊಂದ್ ಮಾತು ಕೇಳಿದ್ರಿ, ಪಶ್ಚಾತ್ತಾಪ ಇದೆಯಾ ಅಂತ. ಆಕೆ ಏನು ತಪ್ಪು ಮಾಡಿಲ್ಲ ಮೇಡಮ್, ಆದ್ರೆ ಒಂದ್ ಜೀವ ಹೋಗಿದೆ ಅನ್ನೋ ನೋವು ಆಕೆಗೂ ಇದೆ, ನಮಗೂ ಇದೆ. ಹೊಡೆದಿದ್ದನ್ನು ಒಪ್ಕೊಂಡಿದ್ದಾರೆ, ಅದರಲ್ಲೂ ಫುಟ್ವೇರ್ ಅಲ್ಲಿ ಹೊಡೆದ್ರು, ಅದನ್ನ ಒಪ್ಕೊಂಡಿದ್ದಾರೆ, ಹಿಂಗೆಲ್ಲ ಸುದ್ದಿ ಬಂತು. ಮೇಡಮ್, ಸುದ್ದಿಗಳು ಸಾಕಷ್ಟು ಬರುತ್ತೆ, ಆಯ್ತಾ. ಚಾರ್ಜ್ ಶೀಟ್ ಅಲ್ಲಿ ಬಂದಿದ್ದೆಲ್ಲಾನು ಸತ್ಯನೇ ಅಂತ ಆಗಿದ್ರೆ ಇವತ್ತು ಜೈಲಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಇಟ್ ಇಸ್ ಯೆಟ್ ಟು ಬಿ ಪ್ರೂವನ್ ಅಲ್ವಾ? ಪವಿತ್ರ ಗೌಡ ಅವರು ಬಂದಿರೋ ಆರೋಪದಿಂದ ಮುಕ್ತರಾಗಿ ಆಚೆ ಬರ್ತಾರೆ ಅಂತ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬಹಳ ಖಡಕ್ ಆಗಿದೆ. ಖಂಡಿತ ಹೋಪ್ಸ್ ಇದೆ ಮೇಡಮ್, ಆಕೆಗೆ ಒಳ್ಳೇದಾಗತ್ತೆ, ಒಳ್ಳೇದಾಗತ್ತೆ ಅನ್ನೋ ಹೋಪ್ಸ್ ನನಗಂತೂ ಇದೆ. ದೇವ್ರ ಮೇಲೆ ನಂಬಿಕೆ ಇದೆ. ಶಿ ಇಸ್ ಅ ಗುಡ್ ಪರ್ಸನ್ ಅಂಡ್ ಅವರು ಯಾರಿಗೂ ತೊಂದರೆ ಮಾಡತಾರ ಅಲ್ಲ, ಯಾರಿಗೂ ಯಾವುದೇ ವ್ಯಕ್ತಿಗೂ ತೊಂದರೆ ಮಾಡೋದು ಇಲ್ಲ ಅಂತ ನಾವು ನಂಬ್ತೀವಿ. ಬಿಕಾಸ್ ನಾನು ಆ ಟೈಮಲ್ಲೆಲ್ಲ ಸದಾಕಾಲ ಜೊತೆಲಿ ಇದ್ದವಳು ನಾನು. ಸೊ ಐ ನೋ
ಅವಳು ಏನ್ ಮಾಡ್ತಿದ್ರು ಅವರು ಎಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಅಂಡ್ ಸಾಕಷ್ಟು ನಡೆದಿದೆ. ಇರ್ಲಿ, ನಂದು ಇದೆ ಅದ್ರಲ್ಲಿ, ನಂದೂನು ವಿಟ್ನೆಸ್ ಇದೆ. ಅದೆಲ್ಲ ಕೋರ್ಟಲ್ಲಿ ಇತ್ಯರ್ಥ ಆಗತ್ತೆ. ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಕಡೆದಾಗಿ ಪವಿತ್ರ ಗೌಡ ಅವರೇ ಕಾರಣ ದರ್ಶನ್ ಅವ್ರು ಜೈಲಿಗೆ ಹೋಗ್ತಾ ಇರೋದಕ್ಕೆ ಅಂತ ಮಾತನಾಡ್ತಿರುವವರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಆಸ್ ಅ ಫ್ರೆಂಡ್? ಮೇಡಮ್, ನಾನ್ ಹೇಳೋದು ಎಲ್ಲರಿಗೂನು ಅವ್ರದೇ ಆದ ಬುದ್ಧಿ ಇರುತ್ತೆ. ಈಗ ಯಾರನ್ನೂ ಪ್ರವೋಕ್ ಮಾಡ್ಲಿಕ್ಕೆ ಆಗಲ್ಲ. ಮೇ ಬಿ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಸಾಧ್ಯ ಇರಬಹುದೇನೋ, ಆದ್ರೆ ಯಾವ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂನು ಉಲ್ಲೇಖ ಆಗಿಲ್ಲ ಪವಿತ್ರ ಯಾರಿಗೋ ಪ್ರವೋಕ್ ಮಾಡಿದಾಳೆ ಅಂತ. ಎಲ್ಲೂನು ವಿಟ್ನೆಸ್ ಗಳಿಲ್ಲ. ಆಕೆ ಹೀಗೆ ಅದೇನ್ ಹೇಳ್ತಾರೆ, ಕಾನ್ಸ್ಪಿರಸಿ ಮಾಡಿದಾರೆ ಅಂತ ಯಾರೂನು ವಿಟ್ನೆಸ್ ಕೊಟ್ಟಿಲ್ಲ. ಇರ್ಲಿ, ಅದೆಲ್ಲ ಕೋರ್ಟ್ ಅಲ್ಲಿ ಇದೆ. ನೀವು ಚಾರ್ಜ್ ಶೀಟ್ ಸಿಕ್ಕಿರತ್ ನಿಮ್ಗೂನು. ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದಾರೆ, ಅವರಿಗೂ ಗೊತ್ತಿರತ್ತೆ. ನೋಡೋಣ ಹೇಗ್ ಹೋಗತ್ತೆ ಇದು ಕೇಸ್ ಅಂತ. ನಮಿಗಂತೂ 100% ನಮ್ಮ ಒಂದು ಜುಡಿಷರಿ ಮೇಲೆ 100% ನಂಬಿಕೆ ಇದೆ. ರೈಟ್ ಥ್ಯಾಂಕ್ ಯು ಸಮತಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನನ್ನ ಪ್ಯಾನಲಲ್ಲಿರೋ ಗೆಸ್ಟ್ಗಳ ಸಹನೆ ಸಹಕಾರ ಇನ್ನೊಂದು 2 ನಿಮಿಷ ಬಯಸ್ತೀನಿ. ಯಾಕಂದ್ರೆ ನಮ್ಮ ಜೊತೆ ಚಿದಾನಂದ್ ಸರ್ ಇದ್ದಾರೆ, ವಕೀಲರು, ಸರ್ಕಾರದ ಪರವಾಗಿ ವಾದ ಮಂಡಿಸಿರೋರು. ಹಾಗಾಗಿ ಅವ್ರನ್ನ ಮಾತನಾಡಿಸಿ ನಂತರದಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಚಿದಾನಂದ್ ಸರ್ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ರೀತಿಯಲ್ಲಿ ಮುಂದೆ ಇಂತಹ ಕೊಲೆ ಅಥವಾ ಹೀನಸ್ ಕ್ರೈಮ್ಗಳ ವಿಚಾರಣೆ ಆಗೋ ಸಂದರ್ಭದಲ್ಲಿ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದಾದಂತಹ ತೀರ್ಪಾ ಅಂತ ಹೇಳಿ. ನಮಸ್ತೆ ಸ್ಮಿತಾ ಅವರೇ, ತಾವು ಹೇಳಿರೋದು ಸಂಪೂರ್ಣವಾಗಿ ಸತ್ಯ. ಇದೊಂದು ಬಹಳ ಮಹತ್ವವಾದ ನಿರ್ಣಯ. ಅದೇ ರೀತಿಯಲ್ಲಿ ಈ ಕ್ರೂರವಾದ ಕೃತ್ಯಗಳನ್ನ ಎಸಗಿದಂತ ಆರೋಪಿಗಳ ಜಾಮೀನು ಅರ್ಜಿನ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ, ಕಾನೂನಿನ ತತ್ವಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿದೆ. ಆ ತೀರ್ಪುಗಳನ್ನು ಸಹ ಬದಿಗೊತ್ತಿ ಈ ಕೇಸ್ನಲ್ಲಿ ಹೈಕೋರ್ಟ್ ಈ ಜಾಮೀನು ಅರ್ಜಿಗಳನ್ನ ಯಾವ ರೀತಿ ಪರಿಶೀಲಿಸ್ತು ಅದರ ಬಗ್ಗೆ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇವತ್ತು ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ. ಯಾವ ಕೆಲಸ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಟ್ರಯಲ್ ಟೈಮ್ ನಲ್ಲಿ ಮಾಡ್ಬೇಕು, ಅದನ್ನ ಜಾಮೀನ್ ನೀಡುವ ಟೈಮ್ ನಲ್ಲೇ ಈ ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯತೆಗಳ ಬಗ್ಗೆ ವಿಮರ್ಶೆ ಮಾಡಿ ವ್ಯಾಖ್ಯಾನ ಮಾಡಿರೋದು ಬಹಳ ತಪ್ಪು ಅಂತ ಬಹಳ ಕಠೋರವಾದ ಶಬ್ದಗಳಲ್ಲಿ ನಿಂದಿಸಿದ್ದಾರೆ. ಹಂಗಾಗಿ ಮತ್ತೆ ಇನ್ನೊಂದು ಇದು ಈ ತೀರ್ಪಿನ ಇನ್ನೊಂದು ಮುಖ್ಯ ಅಂಶ ಏನಂತಂದ್ರೆ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಆರೋಪಿಗಳು ಎಲ್ಲ ಸಮಾಜದಲ್ಲಿ ಬಹಳ ಪ್ರಭಾವ ಇರೋರು, ಸೋಷಿಯಲಿ ಸ್ಟೇಟಸ್ ಇರೋದು. ಕೆಲವರು 17 ಜನ ಆರೋಪಿಗಳಲ್ಲಿ ಏನು ಸುಪ್ರೀಂ ಕೋರ್ಟ್ ಮುಂದೆ ನಾವು 7 ಜನರ ಜಾಮೀನು ರದ್ದುಗೊಳಿಸ್ಲಿಕ್ಕೆ ಹಾಕಿದ್ವಿ. ಅದರಲ್ಲಿ ಪ್ರಮುಖ ಆರೋಪಿಗಳು ಏನಿದ್ದಾರೆ ಬಹಳ ಪ್ರಭಾವಿಗಳು, ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನ ಹೊಂದಿರೋದು. ಈ ತರ ಆರೋಪಿಗಳು ಕೃತ್ಯ ನಡೆದ 6 ತಿಂಗಳಲ್ಲೇ ಕೃತ್ಯ ನಡೆದ 6 ತಿಂಗಳಿನಲ್ಲೇ ಜಾಮೀನ್ ಪಡೆದು ಹೊರಗ್ ಬಂದಿರೋದು, ಮತ್ತು ಕೆಲವರು ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನ್ ಪಡೆದು ಹೊರಗ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಆಯ್ತೋ ಆಪರೇಷನ್ ಆಯ್ತೋ ಗೊತ್ತಿಲ್ಲ, ಅದ್ರ ಮಧ್ಯದಲ್ಲಿ ರೆಗ್ಯುಲರ್ ಬೇಲ್ ಜಾಮೀನ್ ತಗೊಂಡು ಹೊರಗ್ ಬಂದು ಇದು ಈ ಯಾವ ರೀತಿಯಲ್ಲಿ ಈ ಪ್ರಕರಣ ನಡೀತು ಮತ್ತು ಯಾವ ರೀತಿಯಲ್ಲಿ ಹೈಕೋರ್ಟ್ ತಮ್ಮ ತೀರ್ಪಿನಲ್ಲಿ ವಿಮರ್ಶೆ ಮಾಡ್ತು, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಾದ ವಿವಾದ ಶುರುವಾದ ದಿನದಿಂದಲೂ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಮತ್ತು ತಮಗೊಂದು ಮಾತು ಹೇಳ್ಬೇಕು, ಈ ಪ್ರಕರಣದ ತೀರ್ಪನ್ನ ಕಾಯ್ದಿರಿಸುವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ 2 ವ್ಯಾಖ್ಯಾನ ಮಾಡ್ತು. ಒಂದು, ನಾವು ಇವರಿಗೆ ಶಿಕ್ಷೆನೂ ಕೊಡೋದಿಲ್ಲ, ಇವರಿಗೆ ಬಿಡುಗಡೆನೂ ಮಾಡೋದಿಲ್ಲ, ಆದ್ರೆ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವ ಅಂಶಗಳನ್ನ ನ್ಯಾಯಾಲಯ ಗಮನಿಸಬೇಕು ಅದನ್ನ ನಾವು ವಿಮರ್ಶೆ ಮಾಡಿ ಹೇಳ್ತೀವಿ ಅಂತ ಒಂದು. ಎರಡನೇದು, ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ವ್ಯಾಖ್ಯಾನ ಮಾಡಿ ತೀರ್ಪನ್ನ ಕಾಯ್ದಿರಿಸಿದ್ರು. ಅದಕ್ಕನುಗುಣವಾಗಿ ಇವತ್ತು ತೀರ್ಪಿನಲ್ಲೂ ಸಹ ಬಹಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ವಿಮರ್ಶೆ ಮಾಡಿ ಈ ತೀರ್ಪನ್ನ ಪ್ರಕಟಿಸಿದ್ದಾರೆ. ಬಹಳ ಇನ್ ಬಿಟ್ವೀನು ಸರ್, ಬಹಳ ಖಾರವಾದ, ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ನಮ್ಮ ಮೀಡಿಯಾ ಲ್ಯಾಂಗ್ವೇಜ್ ಅಲ್ಲಿ ನಾನು ಕೇಳ್ತಿದ್ದೀನಿ, ಐ ಡೋಂಟ್ ನೋ ಇದು ಲೀಗಲಿ ಹಿಂಗೆ ಕೇಳ್ಬೋದೋ ಇಲ್ಲೋ ಅಂತ. ಈ ಆರೋಪ ಸ್ಥಾನದಲ್ಲಿರೋರಿಗೆ ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಕೆಲವೊಂದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟು ಈ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಮಾಡ್ತು, ಇವತ್ತು ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲೂ ಮಾಡ್ತು. ನೀವು ಅದನ್ನ ವಿಟ್ನೆಸ್ ಮಾಡಿರೋರು ಅದನ್ನೊಂಚೂರು ಹೈಲೈಟ್ ಮಾಡ್ಬೋದಾ, ಯಾವ ರೀತಿ ಖಡಕ್ ಅಬ್ಸರ್ವೇಷನ್ಸ್ ಇತ್ತು? ಆ ಟಿಪ್ಪಣಿಗಳು ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ಈ ಹೈಕೋರ್ಟ್ನ ತೀರ್ಪಿನಲ್ಲಿ ಬರೆದಿರುವ ಏನು ಟಿಪ್ಪಣಿಗಳು, ಏನು ಅಬ್ಸರ್ವೇಷನ್ಗಳು, ಅದು ತಾವು ನಾನು ಮೊದಲನೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ನ ಹಲವಾರು ತೀರ್ಪುಗಳಿದೆ. ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನೀವು
ಪ್ರಾಥಮಿಕ ಹಂತದಲ್ಲಿ ನಾವು ಏನು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದೀವಿ ಆ ಆಧಾರದ ಮೇಲೆ ಇವರು ಕೃತ್ಯ ಎಸಗಿದ್ದಾರೋ ಇಲ್ಲವೋ ಅಂತ ಪ್ರಾಥಮಿಕ ಹಂತದಲ್ಲಿ ವಿಮರ್ಶೆ ಮಾಡಬೇಕು ಅನ್ನೋದು ಈ ಮೊದಲಿನಿಂದನೂ ಬಂದಿರೋ ಸುಪ್ರೀಂ ಕೋರ್ಟ್ ತೀರ್ಪುಗಳು. ಅದರ ವ್ಯತಿರಿಕ್ತವಾಗಿ ಇವರು ಒಂದು ಮಿನಿ ಟ್ರಯಲ್ ಮಾಡಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನಂಬೋದಿಲ್ಲ, ಈ ಪ್ರಕರಣದಲ್ಲಿ ಉಪಯೋಗಿಸಿರೋ ಆಯುಧಗಳು ಸಹ ಆಯುಧಗಳನ್ನ ನೋಡಿದ್ರೆ ಈ ಆರೋಪಿಗಳಿಗೆ ಈ ಕೃತ್ಯ ಎಸಗುವ ಉದ್ದೇಶ ಇತ್ತೋ ಇಲ್ವೋ ಅನ್ನೋದು ಸಂಶಯಾಸ್ಪದವಾಗ್ತದೆ. ಹಾಗೂ ಏನು ಈ ವಿಕ್ಟಿಮ್ ಏನಿದ್ದಾರೆ ಅವ್ರನ್ನ ಅಪಹರಣ ಮಾಡಿಲ್ಲ, ಅವರು ಸ್ವಯಂ ಪ್ರೇರಿತರಾಗಿ ಬಂದಿದ್ರು ಈ ಕೃತ್ಯ ನಡೆದ ಸ್ಥಳಕ್ಕೆ ಅಂತ ವ್ಯಾಖ್ಯಾನ ಮಾಡಿರೋದು. ಮತ್ತು ಈ ಬಂಧನಕ್ಕೊಳಗಾಗುವ ಸಮಯದಲ್ಲಿ ಏನು ನಾವು ಅವರಿಗೆ ಕಾರಣಗಳನ್ನ ಕೊಡ್ತೀವಿ, ಅದು ಕಾರಣಗಳು ಸೈಕ್ಲೋಸ್ಟೈಲ್ ಮಾದರಿಯಲ್ಲಿದೆ. ಇದು ಪ್ರತಿಯೊಬ್ಬ ಆರೋಪಿಗೆ ವೈಯಕ್ತಿಕವಾಗಿ ಅವನು ಈ ಕೃತ್ಯದಲ್ಲಿ ಏನು ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾನೆ ಅಂತೆಲ್ಲ ಹೇಳ್ಬೇಕು ಅಂತ ಹೈಕೋರ್ಟ್ ತೀರ್ಪಿನಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಬಟ್ ಈ ಪ್ರತಿಯೊಂದು ಏನು ಹೈಕೋರ್ಟ್ ನೀಡಿದಂತ ಕಾರಣಗಳು ಸಹ ಕಾನೂನಿಗೆ ಹಾಗೂ ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿಗೆ ವ್ಯತಿರಿಕ್ತವಾಗಿತ್ತು. ಆದ್ರಿಂದ ಮೊದಲಿನಿಂದ ವಾದ ನಡೆಯುವ ಸಮಯದಲ್ಲಿ ಶುರುವಾದಾಗಲಿಂದನೂ ನ್ಯಾಯಾಧೀಶರು ಈ ತೀರ್ಪಿನ ಬಗ್ಗೆ ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮತ್ತು ನಮ್ಮ ಕೆಲಸ ಏನು ಅಷ್ಟು ಸುಲಭ ಇರಲಿಲ್ಲ. ನೀವು ಬೇರೆ ಪ್ಯಾನಲಿಸ್ಟ್ ಒಂದು ಕ್ವಶನ್ ಕೇಳ್ತಾ ಇದ್ರಿ, ಇನ್ವೆಸ್ಟಿಗೇಷನ್ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರು, ಹಂಗಾಗಿ ನಾವು ಜಯಿಸಿದ್ವಿ ಅಂತ. ನಾವು ಈ ಪ್ರಕರಣದಲ್ಲಿ ನಮ್ಮ ಈಗ ಒಂದು ತಮ್ಮ ಪ್ಯಾನಲ್ ನಲ್ಲಿ ವಕೀಲರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಒಂದು ನ್ಯಾಯಾಲಯ ಜಾಮೀನ್ ಕೊಟ್ಟ ಮೇಲೆ ಮೇಲ್ಮನವಿ ಸಲ್ಲಿಸಿದಾಗ ಮೇಲಿನ ನ್ಯಾಯಾಲಯ ಏನಿದೆ, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಷ್ಟು ಸುಲಭವಾಗಿ ಆ ಜಾಮೀನು ರದ್ದುಗೊಳಿಸೋದಿಲ್ಲ. ನಮ್ಮ ಕೆಲಸ ಬಹಳ ಶ್ರಮ ಇತ್ತು ಇದರಲ್ಲಿ. ನಮ್ಮ ಸರ್ಕಾರದ ಪರವಾಗಿ ಹಿರಿಯ ವಕೀಲರು ಹಾಗೂ ಅನುಭವಿ ವಕೀಲರಾದಂತ ಸಿದ್ಧಾರ್ಥ್ ಲೂಥ್ರಾ ಅವ್ರ ನೇತೃತ್ವದಲ್ಲಿ ನಮ್ಮ ತಂಡ ಇದರಲ್ಲಿ ಕೆಲಸ ಮಾಡ್ತು. ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಗೆ ಮಾರ್ಗದರ್ಶನ ಮಾಡಿ ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಎರಡನೇದು, ಈ ಪ್ರಕರಣ ನಿಮ್ಗೆ ಎವಿಡೆನ್ಸ್ ಅಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಬಹಳ ವೈಜ್ಞಾನಿಕವಾಗಿ ಬಹಳ ಪರಿಶ್ರಮದಿಂದ ಇದರಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ, ನಾವು ಯಾವ ಸಾಕ್ಷ್ಯಾಧಾರಗಳನ್ನ ನಾವು ಕಲೆ ಹಾಕಿದ್ವಿ ಪ್ರತಿಯೊಂದನ್ನು ಸಹ ದಾಖಲೆ ಸಹಿತ ನಾವು ಸುಪ್ರೀಂ ಕೋರ್ಟ್ ನ ಮುಂದೆ ಮಂಡಿಸಿದ್ವಿ. ನಮ್ಮ ವಾದಕ್ಕೆ ಪೂರಕವಾಗಿ ಆ ದಾಖಲೆಗಳನ್ನ ತೋರಿಸಿದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರಕ್ಕೆ ಬಂತು, ಇದು ಹೈಕೋರ್ಟ್ ಮಾಡಿರೋದು ತಪ್ಪು. ಯಾಕಂದ್ರೆ ಹೈಕೋರ್ಟ್ ಹೇಳ್ತದೆ, ಇದರಲ್ಲಿ ಈ ಕೃತ್ಯ ನಡೆದಂತ ಸಮಯದಲ್ಲಿ ಅಲ್ಲಿ ಇದ್ದಂತ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳೇನಿದ್ದಾರೆ ಅವರ ಹೇಳಿಕೆಗಳನ್ನ ಬಹಳ ನಿಷ್ಠೂರವಾಗಿ ಬದಿಗೊತ್ತಿತ್ತು ಹೈಕೋರ್ಟ್ ತೀರ್ಪಿನಲ್ಲಿ. ಸುಪ್ರೀಂ ಕೋರ್ಟ್ ಅದೆಲ್ಲದನ್ನು ಸಹ ಬಹಳ ಗಾಢವಾಗಿ ಅದರ ಅಧ್ಯಯನ ಮಾಡಿ ಅವ್ರ ಮನದಟ್ಟು ಮಾಡ್ಕೊಳ್ತು. ಇವರು ಈ ಸಾಕ್ಷಿಗಳು ಏನು ಈ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಅವರು ಈ ಸಾಕ್ಷಿಗಳು ಸತ್ಯ ನುಡಿದಿದ್ದಾರೋ ಇಲ್ಲವೋ ಅನ್ನೋದನ್ನ ಅವರು ತಮ್ಮ ಮನದಟ್ಟು ಮಾಡಿಕೊಂಡು, ಅದಾದ ರೀತಿಯಲ್ಲಿ ಪ್ರತಿಯೊಂದನ್ನು ಸಹ ನಾವು ಶುರುವಾದಾಗ ಕಂಪ್ಲೇಂಟ್ ಏನಾಯ್ತು, FIR, ಚಾರ್ಜ್ ಶೀಟು, ಹೇಳಿಕೆಗಳು. ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಏನ್ ಹರಿಡ್ ಆಗಿ ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಬಹಳ ತ್ರಾಸದಾಯಕನೇ. ನಿಮ್ಮ ಹತ್ರನೂ ಸಾಕಷ್ಟು ಕೆಲಸ ತೆಗ್ಸಿದ್ದಾರೆ ಅಂತ. ಬಟ್ ಸರ್, ಫ್ರಾಂಕ್ಲಿ ಥ್ಯಾಂಕ್ ಯು. ನಮ್ಗೇನ್ ವೈಯಕ್ತಿಕವಾಗಿ ಯಾವುದೋ ಒಬ್ಬ ವ್ಯಕ್ತಿ ವಿರುದ್ಧವಾಗಿ ಏನೋ ಆಯ್ತು ಅನ್ನೋ ಸಂಭ್ರಮಾಚರಣೆ ಅಲ್ಲ, ಬಟ್ ಒಂದು ಮಾಕರಿ ಆಫ್ ಅವರ್ ಪೊಲೀಸ್ ಸಿಸ್ಟಮ್, ಮಾಕರಿ ಆಫ್ ಅವರ್ ಜುಡಿಷಿಯಲ್ ಸಿಸ್ಟಮ್ ಆಗೋಗ್ತಿತ್ತು ಅಂತ. ಅಲ್ಲಿ ಮಗನನ್ನು ಕಳೆದುಕೊಂಡ ತಂದೆ ತಾಯಿ ಇನ್ನೂ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಥೈಲ್ಯಾಂಡ್ ಅಲ್ಲಿ ಹೋಗಿ ಶೂಟಿಂಗ್ ಅಂದ್ರೆ ಇಷ್ಟೇನಾ ನ್ಯಾಯ? ಆಯ್ತಪ್ಪ, ಅಟ್ಲೀಸ್ಟ್ ಅವ್ರು ತಪ್ಪು ಮಾಡಿದಾರ ಇಲ್ಲ ಪ್ರೂವ್ ಆಗಲಿ ಅಲ್ಲ ಅನ್ನೋ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಬರೋಕೆ ಮುಂಚೆ ಸರ್ಕಾರದ ಪರವಾಗಿ ಸಮರ್ಥವಾಗಿ ವಾದ ಮಂಡಿಸಿ ಇದೀಗ ಮತ್ತೊಮ್ಮೆ ನ್ಯಾಯ ಆ ವ್ಯವಸ್ಥೆ ಮುಂದೆ ಯಾರೂ ಕೂಡ ಹೆಚ್ಚಲ್ಲ ಕಮ್ಮಿ ಅಲ್ಲ ಅಂತ ತೋರಿಸ್ಕೊಟ್ರಿ. ನಿಮಗೆ ಹಾಗೆ ನಿಮ್ಮ ಇಡೀ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸ್ಪೆಷಲಿ ಫಾರ್ ಜಾಯ್ನಿಂಗ್ ವಿತ್ ಅಸ್. ನಾವು ನಮ್ಮ ಜೊತೆಯಲ್ಲಿ FSL ತಜ್ಞರಾದ ದಿನೇಶ್ ರಾವ್ ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಾನು ಕ್ವಿಕ್ ಕ್ವೆಶ್ಚನ್ ಗಣೇಶ್ ಸರ್ನ ಹಾಗೆ ನಮ್ಮ ಜೊತೆಲಿರೋ ನಾಗರಾಜ್ ಸರ್ನ ಕೇಳ್ಕೊಂಡು ದಿನೇಶ್ ಸರ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ನಾಗರಾಜ್ ಸರ್ ಪದೇ ಹೇಳ್ತಿರೋದು ಅದೇನೇನೆ, ಅಂದರೆ ಪೊಲೀಸರು ಆಕ್ಯುರೇಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಕನ್ವಿಕ್ಷನ್ ತನಕ ಹೋಗ್ಲಿಕ್ಕೆ ಸಾಧ್ಯ ಸರ್. ಹೌದು, ಈಗಿನ ಕಾಲದಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಭಾಳ ಕೆಲಸ ಮಾಡ್ತದೆ, ಜೊತೆಗೆ ಸೈಂಟಿಫಿಕ್ ಎವಿಡೆನ್ಸು ಕೂಡ ಅಷ್ಟೇ ಕೆಲಸ ಮಾಡ್ತದೆ. ಜೊತೆಗೆ ಇಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಹಾಗೆ ಅಂತಂದಮೇಲೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಏನು ಸಾಂದರ್ಭಿಕ ಸಾಕ್ಷಿಗಳು, ಅವನು ಅಬ್ಡಕ್ಷನಿಂದ ಹಿಡಿದು ಕೊಲೆ ಆದಮೇಲೆ ಬಾಡಿ ಡಿಸ್ಪೋಸಲ್ ಮಾಡೋವರೆಗೂ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆ ಲಿಂಕಿಂಗ್ ಇದೇನಿದೆಯಲ್ಲ, ಇಟ್ ಈಸ್ ಲುಕ್ಸ್ ನ್ಯಾಚುರಲ್. ಈಗ ವೆಪನ್ ರಿಕವರಿ ಅದು ಇದು ಎಲ್ಲ ಹೇಳಿದ ಮೇಲೆ ನಮ್ಮ ವಕೀಲರು ಅದು ಆ್ಯಸ್ ಇಟ್ ಈಸ್ ಮಾಡಿದ್ದಾರೆ.
ದೇ ಹ್ಯಾವ್ ನಾಟ್ ಪ್ಲಾಂಟೆಡ್ ಎನಿಥಿಂಗ್ ಆರ್ ಟ್ರೈ ಟು ಮೆಡಲ್ ವಿತ್ ದಿ ಹ್ಯಾಪನಿಂಗ್ಸ್ ವಾಟ್ ಎವರ್ ಆ ಒಂದು ರಿಯಲಿಸ್ಟಿಕ್ ಆಗಿ ತಂದಿದ್ದಾರೆ. ದಟ್ ಈಸ್ ವಿತ್ ಇಂಟೆನ್ಷನ್ ಆಫ್ ಕೋರ್ಟ್ ಹ್ಯಾಸ್ ಟು ಬಿಲೀವ್ ದಿ ನ್ಯಾಚುರಾಲಿಟಿ ಆಫ್ ದಿ ಎವಿಡೆನ್ಸ್. ಜೊತೆಗೆ ಸಾಕ್ಷಿಗೆ ಅನುಗುಣವಾಗಿದೆ ಅದು. ಸಾಕ್ಷಿ ನೀವು ಇವತ್ತು ಎವಿಡೆನ್ಸ್ ಆ್ಯಕ್ಟು ಹಿಂದಿಂದು ಈಗಿನ ಒಂದು ಬಿ ಎನ್ ಎಸ್ ನೋಡಿದ್ರೆ ಏನಾಗುತ್ತೆ, ನಿಮಗೆ ಹೊಂದಿಕೆ ಆಗುತ್ತೆ. ಆಮೇಲೆ BNS ಈಗಿನ ಒಂದು ಎವಿಡೆನ್ಸ್ ಆ್ಯಕ್ಟಲ್ಲಿ ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಎವಿಡೆನ್ಸಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಆದರೆ ಈ ಕೇಸಲ್ಲಿ ಹಳೆ ಎವಿಡೆನ್ಸ್ ಆ್ಯಕ್ಟೇ ಅಪ್ಲೈ ಆಗುತ್ತೆ, ಹಳೆ CRPCನೇ ಅಪ್ಲೈ ಆಗುತ್ತೆ. ಯಾಕೆಂದರೆ ಇದು ಅಕರೆನ್ಸ್ ಡೇಟ್ ಬಂದು ಆ ಒಂದು ಪೀರಿಯಡ್ಗೆ ಏನು ಇದು ಎಫೆಕ್ಟ್ ಕೊಡೋ ಡೇಟ್ಗಿಂತ ಹಿಂದಿನ ಕಾನೂನು ಇದ್ದಿದ್ದರಿಂದ ಕ್ರಿಮಿನಲ್ ಲಾದಲ್ಲಿ ಸಿವಿಲ್ ಲಾ ಥರ ಅಪ್ಲೈ ಮಾಡೋಕ್ಕೆ ಬರೋಲ್ಲ ರೆಟ್ರಾಸ್ಪೆಕ್ಟಿವ್ ಆಗಿ ಲಾನ. ಇದು ಆದ್ದರಿಂದ ಇಲ್ಲಿ ಆದರೂ ಕೂಡ ಅಷ್ಟೊಂದು ಪ್ರಯತ್ನ ಮಾಡಿ ಎಷ್ಟೊಂದು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಅದನ್ನೇ ಈ ಒಂದು ಜಡ್ಜ್ಮೆಂಟ್ ಏನು ಬೈಲ್ ಸ್ಟೇಜಲ್ಲಿ ಹೈಕೋರ್ಟ್ ಮುಂದೆ ನಡೀತದ ನಡವಳಿಕೆಗಳು ನೋಡಿದ್ರೆ ಏನು ಈಸ್ ಇಟ್ ಎ ಟ್ರಯಲ್ ಆರ್ ಬೇಲ್? ಬೇಲ್ ಮ್ಯಾಟ್ರಲ್ಲಿ ನೋಡಮ್ಮ, ಮೂರೇ ಕೇಳೋದು. ಒಂದು, ಸಾಕ್ಷಿ ಇವರು ಸಾಕ್ಷಿಗಳನ್ನು ನಾಶ ಮಾಡ್ತಾರಾ, ಅಥವಾ ದೇಶ ಬಿಟ್ಟು ಹೋಗ್ತಾರಾ, ಅಥವಾ ಬೇರೆ ಕೋರ್ಟ್ಗೆ ಹೋಗಲ್ವಾ, ಆಮೇಲೆ ಕೋರ್ಟ್ಗೆ ಏನಾರು ಗೈರಾಜಾಗಿ ಹೊರದೇಶಕ್ಕೆ ಓಡೋಗ್ತಾರಾ, ಈ ಥರ ನೋಡ್ತಾರೆ. ಇದು ಭಾಳ ಮುಖ್ಯವಾದ ಅಂಶಗಳು, 3-4 ಅಂಶಗಳಿದೆ. ಅದನ್ನು ಮಾತ್ರ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನ್ಯಾಯಾಲಯ ದೇ ಮಸ್ಟ್ ಹೋಲ್ಡ್ ದೇರ್ ಹ್ಯಾಂಡ್. ಇದು ಬಿಟ್ಟು ಇದು ಟ್ರಯಲ್ ಮಾಡಿಬಿಟ್ಟು ಇಟ್ ಹ್ಯಾಸ್ ಆಲ್ಮೋಸ್ಟ್ ಪ್ರಿಜುಡೈಸ್ ದಿ ಟ್ರಯಲ್ ಕೋರ್ಟ್. ಟ್ರಯಲ್ ಕೋರ್ಟಲ್ಲಿ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ನಮಗೆ ಈಗ ಹೇಳಿರುವಾಗ ಬೇಲ್ ಅಪ್ಲಿಕೇಶನ್ ಅಲ್ಲಿ ನನ್ನ ಮಾಡಿದ್ರೆ ತಪ್ಪಾಗುತ್ತೇನೋ ಅಂತ ಆಲ್ಮೋಸ್ಟ್ ಡಿಕ್ಟೇಟಿಂಗ್ ಟರ್ಮ್ಸ್ ಟು ಹಿಮ್. ಹೈಲಿ ಪ್ರಿಜುಡಿಷಿಯಲ್. ಆದ್ರಿಂದ ಇದು ಬಹಳ ಕೆಟ್ಟ ಸಂಪ್ರದಾಯ ಇದು. ನಾನಾಗಿದ್ರೆ ನಾನು ಸುಮಾರು ಈ ಥರ ಫೇಸ್ ಮಾಡಿದ್ದೀನಿ. ಆದರೆ ನವರ್ ಡೇಸ್ ಜಡ್ಜಸ್ ವರ್ ಫೇವರಬಲ್. ನವರ್ ಎನ್ಸೆಟ್ ಒಂದು ಕೇಸಲ್ಲಿ ನನ್ನ ಒಂದು ಭಾಳ ಕ್ರಿಟಿಕಲ್ ಕೇಸ್ ಅದು. ಆ ಕೇಸಲ್ಲಿ ಜಡ್ಜಸ್ ಹೆಸರು ಹೇಳಿದರೆ ನೀವು ಭಾಳ ಆಶ್ಚರ್ಯ ಬಿಡ್ತೀರಾ. ಜಸ್ಟಿಸ್ ರಾಮಚಂದ್ರಯ್ಯ, ಜಸ್ಟಿಸ್ ನಾವದಗಿ, ಇವರಿಬ್ಬರು ಕೂಡ ಒಂದು ಗ್ರಾಸ್ ರೂಟಿಂದ ಹೋದರು ಅಂತ ಹೇಳ್ಬೋದು ಹೈಕೋರ್ಟಿಗೆ. ಅವ್ರ ಮುಂದೆ ಮ್ಯಾಟ್ರ್ ಹೋದಾಗ ಅವರೇ ಈ SPP ಅಡಿಷ್ನಲ್ SPP ಇದ್ದವನು ಬಾಯಿ ಬಿಡಕ್ಕೆ ತಯಾರಿಲ್ಲ. ಅವರೊಂದು ರೆಫರೆನ್ಸ್ ಹಾಕಿದ್ರು ಯಾವುದೋ ಒಂದು ಮ್ಯಾಟ್ರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ 176 ಕ್ಲಾಸ್ 8 ಇದರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್, ಈ ಒಂದು ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ಪಾರ್ಟ್ ಆಫ್ ದ ಟ್ರಯಲ್ ಇಸ್ ಡನ್, ಫ್ರೆಶ್ ಎವಿಡೆನ್ಸ್ ನಮಗೆ ಕಲೆಕ್ಟ್ ಮಾಡೋಕ್ಕೆ ಒಂದು ಮಾಹಿತಿಗೆ ಬಂದರೆ ತನಿಖಾಧಿಕಾರಿಗೆ ಅದನ್ನು ಕೂಡ ತನಿಖೆ ಮಾಡಿ ಕೊಡ್ಬೋದು ಅಂತ ಇದೆ. ಅಲ್ಲಿ ನ್ಯಾಯಾಧೀಶರೇನೆ ಬಾಯಿ ತೆಗಿ ನೀನು ಅಂತ ಹೇಳ್ಕೊಂಡು ಹೇಳಿದ್ರು. ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು. ಈಗ ನೋಡಿದ್ರೆ ಏನು ಇಷ್ಟೊಂದು ಅರೀಡ್ ಇಲ್ಲ ಸರ್. ಇದು ಸುಪ್ರೀಂ ಕೋರ್ಟ್ ನ ಇವತ್ತಿನ ಅಬ್ಸರ್ವೇಷನ್. ಮಾತಿದೆಯಲ್ಲಮ್ಮ, ಅರೀಡ್ಲಿ ಡೆಲಿವರ್ಡ್ ಜಸ್ಟಿಸ್ ಇಸ್ ನಥಿಂಗ್ ಬಟ್ ಬರೀಡ್ ಅಂತ. ಸೊ ದೇ ವಾಂಟೆಡ್ ಟು ಬರಿ ಇಟ್. ನಾನು ಗಣೇಶ್ ಸರ್ನ ಪ್ರಶ್ನೆ ಕೇಳ್ಕೊಂಡು ಆಮೇಲೆ ಸುನಿಲ್ ಸರ್ಗೆ ಬರೋಣ ಅಂತಿದ್ದೆ. ಸುನಿಲ್ ಸರ್, ನನ್ನ ಪ್ರಶ್ನೆ ನಾನು ಮುಂಚೆನೆ ಕ್ವಶನ್ ಪೇಪರ್ ಲೀಕ್ ಮಾಡ್ತಿದ್ದೀನಿ. ಸುಪ್ರೀಂ ಕೋರ್ಟ್ ನ ಇವತ್ತಿನ ಅಬ್ಸರ್ವೇಷನ್, ಈ ಪ್ರಕರಣದ ತನಿಖೆ ಶುರುವಾದಾಗ ಲೋವರ್ ಕೋರ್ಟ್ ಮೇಲೆ ಪರಿಣಾಮ ಬೀರುತ್ತಾ? ಅಲ್ಲಿಗೆ ಈ ಪ್ರಕರಣದಲ್ಲಿ ಆರೋಪಿಗಳು ಈಸಿಯಾಗಿ ತಪ್ಪಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತಾ ಅಂತ ಹೇಳಿ ನನ್ನ ಪ್ರಶ್ನೆ. ಗಣೇಶ್ ಸರ್ನ ಮಾತಾಡ್ಸ್ಕೊಂಡು ಆಮೇಲೆ ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಣ. ಗಣೇಶ್ ಸರ್, ಪದೇ ಹೇಳ್ತಿದ್ದೀನಿ, ಬಟ್ ಚೆನ್ನಾಗಿದೆ ಸರ್. ಇದ್ರೆ ನೆಮ್ಮದಿಯಾಗಿರಬೇಕು ಸರ್. ನೆಮ್ಮದಿಯಾಗಿರೋಕೆ ಎಷ್ಟು ಅವಕಾಶ? ಕನ್ನಡದಲ್ಲಿ ಬೆರಳೆಣಿಕೆ ಹೀರೋಗಳು ಸರ್. ಅದರಲ್ಲೂ ಇವ್ರಿಗೆ ಸಿಕ್ಕಿರುವಂಥ ಅಭಿಮಾನಿಗಳು ಎಷ್ಟು ಜನಕ್ಕಿದ್ದಾರೆ. ಇವರು ಗೆದ್ದರೆ, ಇವ್ರು ಸಿನಿಮಾ ಗೆದ್ದರೆ ಅದನ್ನು ಸಂಭ್ರಮಿಸೋರು ಎಷ್ಟು ಜನ ಇದ್ರು, ಎಷ್ಟು ನೆಮ್ಮದಿಯಾಗಿರ್ಬೋದಾಗಿತ್ತು. ಈಗಲೂ ಕೇಳ್ತಿದ್ದೀನಿ ಸರ್, ಬೇಕಿತ್ತಾ ಇವೆಲ್ಲ ಅಂತ? ಇದೆಲ್ಲ ಬೇಕಿರಲಿಲ್ಲ ಮೇಡಮ್. ಆದರೆ ಇವತ್ತು ಆಗಿರೋ ಪರಿಸ್ಥಿತಿಯಿಂದ ಮಾನ್ಯ ನ್ಯಾಯಾಧೀಶರ ಆಜ್ಞೆಯನ್ನು ಗೌರವಿಸ್ತಾ, ಇವತ್ತು ಹೇಗಾಗಿದೆ ಅಂದರೆ ದರ್ಶನ್ ಅವ್ರ ಪರಿಸ್ಥಿತಿ, SLCನಲ್ಲಿ ಡಿಸ್ಟಿಂಕ್ಷನ್ ಬಂದ ಹುಡುಗ PUCನಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದ ಅನ್ನೋ ಥರ ಆಗಿದೆ. ಇವಾಗ ನಮ್ಮ ನ್ಯಾಯವಾದಿಗಳು ಹೇಳ್ತಾಯಿದ್ರು, ಇಲ್ಲೆಲ್ಲ ನಾವೆಲ್ಲ ಸಬ್ಮಿಟ್ ಮಾಡಿರ್ತೀವಿ, ಆದರೂ ಕೂಡ ಹೈಕೋರ್ಟಲ್ಲಿ ಅದನ್ನು ಪರಿಗಣಿಸಲಿಲ್ಲ, ಬೇಲ್ ಸಿಕ್ತು. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಇವಾಗ ಯಾರೋ ಒಬ್ಬರು ನಮ್ಮ ಹೇಳ್ತಾಯಿದ್ರು, ಹೈಕೋರ್ಟ್ ಜಡ್ಜಿ ಚಿದಾನಂದ್ ಅವ್ರು ಹೇಳ್ತಾಯಿದ್ರು, ಲೋವರ್ ಕೋರ್ಟಲ್ಲಿ ಆಗಿದ್ದನ್ನು ಸಾಮಾನ್ಯವಾಗಿ ಹೈಯರ್ ಕೋರ್ಟಲ್ಲಿ ಅದನ್ನು ಪರಿಗಣಿಸಲ್ಲ, ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇರೋಲ್ಲ ಜಾಸ್ತಿ ಅಂತ. ಬಟ್ ಇದರಲ್ಲಿ ಉಲ್ಟಾ ಆಗಿದೆ. ಅಂದರೆ ಇಲ್ಲೂ ನ್ಯಾಯಾಧೀಶರಿದ್ದರು, ಅಲ್ಲೂ ನ್ಯಾಯಾಧೀಶರಿದ್ದಾರೆ, ಇಲ್ಲೂ ಅದೇ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಬಟ್ ಅದು ಯಾಕೆ ಇಲ್ಲಿ ಫೇಲ್ಯೂರ್ ಆಯಿತು, ಅಲ್ಲಿ
ಪಾಸ್ ಆಯ್ತು. ಇವತ್ತು ಹಾಡು ಅದನ್ನ ಬಿಡುಗಡೆ ಸುನೀಲ್ ಕುಮಾರ್ ಸರ್ ಆಗಬೇಕಾಗಿತ್ತು. ಹತ್ರ ನಾನು ಅದ್ರ ಬಗ್ಗೆ ಎಲಾಬ್ರೇಟ್ ಆಗಿ ಬಿಡುಗಡೆ ಮಾತಾಡ್ತೀನಿ. ಬಿಡುಗಡೆ ನಾನು ಆಗ್ಬೇಕಾಗಿತ್ತು. ಕೇಳ್ತಿರೋದು ಸಿನಿಮಾ ಫ್ಯಾಂಡಮ್, ಫ್ಯಾನ್ ಬೇಸ್, ಅದಕ್ಕಿರುವಂತಹ ಘನತೆ ಹೆಂಗಾಗೋಯ್ತು ಗಣೇಶ್ ಸರ್? ನಾನು ನೇರವಾಗಿ ಕೇಳ್ತೀನಿ. ದರ್ಶನ್ ಯಾರು ಮಾತಾಡೋಂಗಿಲ್ಲ, ದರ್ಶನ್ ಅಭಿಮಾನಿಗಳು ಯಾರು ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಬಾಯಿಗೆ ಲಿಮಿಟ್ ಇಲ್ಲದೆ ಇರೋ ತರ ಕಾಮೆಂಟ್ಗಳು ಈಗಲೂ ಇವತ್ತು, ಆಯ್ತಾ? ಅಂದ್ರೆ ಇದೊಂಥರ ಸಪ್ರೇಟ್ ಒಂದು ಇಡೀ ಸಿಸ್ಟಮೇ ಸಪ್ರೇಟ್ ಆಗಿ ದರ್ಶನ್ ಸಿಸ್ಟಮ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಈ ಸಮಾಜಕ್ಕೆ ಬಿಲಾಂಗ್ ಆಗಿರೋವರು ಅವರು ಕೂಡ ಇದೇ ಸಮಾಜದ ಒಂದು ಭಾಗ ಅನ್ನೋದನ್ನ ಮರ್ತಿ ವರ್ತಿಸ್ಬಿಟ್ರೆ ಹಿಂಗೆ ಅಲ್ವಾ ಆಗೋದು? ಮೇಡಮ್, ಮೊನ್ನೆ ರಮ್ಯಾ ಅವ್ರ ಕೇಸಲ್ಲಿ ಹಾಗೆ ಆಯಿತು ನೋಡಿ. ದರ್ಶನ್ ಅವರು ಇದನ್ನೆಲ್ಲ ಗೊತ್ತಿದ್ದು ನೋಡಿರ್ತಾರೆ ಅವ್ರು, ಬಹುಶಃ ನೋಡಿದ ಮೇಲೆ ಅಟ್ಲೀಸ್ಟ್ ಅವ್ರ ಫ್ಯಾನ್ಗಳಿಗೆ ಒಂದು ಮಾತು ವಿಡಿಯೋ ಮಾಡಿ ಅಥವಾ ಹೇಗೋ ಒಂದು ಸಂದೇಶ ಕೊಡ್ಬೋದಾಗಿತ್ತು. ದಯವಿಟ್ಟು ಯಾರ ಬಗ್ಗೆನೂ ಜಾಸ್ತಿ ಕೀಳಾಗಿ ಮಾತಾಡಬೇಡ್ರಿ, ನನ್ನ ಫ್ಯಾನ್ ಆದವ್ರು ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳಿದರೆ ಅವ್ರು ಇನ್ನೂ ಉನ್ನತ ಒಂದು ಗೌರವ ಉಳಿಸ್ಕೊಳ್ಳೋರು. ಬಟ್ ಇವತ್ತು ಏನಾಗಿದೆ ಅಂದರೆ ಫ್ಯಾನ್ಗಳು ತಮ್ಮ ಫ್ಯಾನ್ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಾ ಐಡಿದೋ ಫೇಸ್ಬುಕ್ ಐಡಿದೋ ಫಾಲೋವರ್ ಜಾಸ್ತಿ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಕೆಟ್ಟ ಕಾಮೆಂಟ್ಗಳು ಹಾಕ್ತಾರೆ. ಬಟ್ ಕೆಟ್ಟ ಕಾಮೆಂಟ್ ಹಾಕೋದು ಏನಾಗುತ್ತೆ ಅನ್ನೋದು ರಮ್ಯಾ ಅವರ ಕೇಸಲ್ಲಿ ಪ್ರೂವ್ ಆಗಿದೆ. ಇವತ್ತು ದರ್ಶನ್ ಅವ್ರಿಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಮಗೆಲ್ಲರೂ ದಿಗ್ಭ್ರಮೆ ಆಗಿದೆ, ಆಶ್ಚರ್ಯ ಕೂಡ ಆಗಿದೆ. ಯಾಕಂದರೆ ಹೈಕೋರ್ಟಲ್ಲಿ ಒಂದ್ಸರಿ ಬೇಲ್ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಅದನ್ನೇ ಕ್ಯಾರಿ ಮಾಡ್ತಾರೆ. ಬಟ್ ಈ ಕೇಸಲ್ಲಿ ಯಾಕೆ ಆ ಥರ ಆಯಿತು ಅಥವಾ ಇಲ್ಲಿನ ಫೇಲ್ಯೂರು ಅಲ್ಲಿನ ಫೇಲ್ಯೂರು ಗೊತ್ತಿಲ್ಲ. ಬಟ್ ಈ ಥರ ಆಗಬಾರ್ದಾಗಿತ್ತು. ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದ ಮೇಲೂ ಕೂಡ ಅವರು ಸ್ವಲ್ಪ ಅವರ ಅಕ್ಕಪಕ್ಕ ಇರೋ ಸಲಹೆಗಾರರು ಕರೆಕ್ಟಾಗಿ ಸಲಹೆ ಮಾಡಿದ್ರು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗೆ ಬೇಲ್ ಸಿಕ್ಕಿದ್ದು ಆನ್ ಮೆಡಿಕಲ್ ಗ್ರೌಂಡ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಬೇರೆ ಟ್ರೀಟ್ಮೆಂಟ್ ಆಗಿದ್ರೆ ಆದರೂ ಒಂದು ತೀವ್ರತೆ ಕಡಿಮೆ ಆಗ್ತಾ ಇತ್ತು. ಬಟ್ ಇಲ್ಲೇನಾಯಿತು, ಅವರು ಬೇಲ್ ತೊಗೊಂಡಿದ್ದ ತಕ್ಷಣ ನೆಕ್ಸ್ಟ್ ಡೇನೇ ಪಿಕ್ಚರ್ ನೋಡೋಕೆ ಹೋದ್ರು ಅಂತ ಮೆನ್ಷನ್ ಮಾಡಿದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು, ಫೈಟಿಂಗು, ಡ್ಯಾನ್ಸು ಎಲ್ಲ ಆಯಿತು. ಮತ್ತೆ ಬ್ಯಾಂಕಾಕ್ ಹೋದ್ರು. ಇವೆಲ್ಲವನ್ನ ಕೋರ್ಟ್ ಗಮನಿಸ್ತಾ ಇರ್ತದೆ. ಸೊ ಅದು ಕೂಡ ಅವ್ರು ಸಲಹೆ ಮಾಡೋರು, ಅವರಿಗೆ ನ್ಯಾಯಾಧೀಶರ ಮನೆಗೆ ಆಗಮಿಸಿದ್ದಾರೆ, ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಕೋರ್ಮಂಗ್ಲಾದಿರುವ ಜಡ್ಜ್ ನಿವಾಸಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಪ್ರೊಸೀಜರ್. ನ್ಯಾಯಾಧೀಶರ ಮುಂದೆ ಹಾಜರಾದ್ಮೇಲೆ ಇವಾಗಿರೋ ಕ್ಯೂರಿಯಾಸಿಟಿ ಪರಪ್ಪನ ಅಗ್ರಹಾರ ಕಳಿಸ್ತಾರಾ ಇಲ್ಲ ಬಳ್ಳಾರಿಗೆ ವಾಪಸ್ ಕಳಿಸಿ ಅಂತಾರ ಅಂತ ಹೇಳಿ ನೇರ ಪ್ರಸಾರದ ದೃಶ್ಯದಲ್ಲಿ, ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಕರಣದ ಆರೋಪಿಗಳನ್ನ ಇದೀಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸಲಹೆ ಕೊಡಕ್ಕೆ ಏನ್ ಸರ್, ಎಲ್ಲರೂ ಕೊಡ್ತಾರೆ, ಕೇಳೋರು ಬೇಕು ಅಷ್ಟೇ. ಸಲಹೆಯನ್ನ ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳೋರು ಬೇಕು ಅಂತ ಇವಾಗ ಸಮತಾ ಅವರು, ಪವಿತ್ರ ಗೌಡ ಅವರ ಸ್ನೇಹಿತರು ಹೇಳ್ತಾ ಇದ್ರು. ನೋಡಿ, ಯಾರು ಏನು ಚಿಕ್ಕ ಮಕ್ಕಳಲ್ಲ ಅಲ್ಲಿರೋರು, ಎಲ್ಲರಿಗೂ ಅವ್ರ ಸ್ವಂತ ಬುದ್ಧಿ ಇರೋರು. ಯಾರೋ ಪ್ರವೋಕ್ ಮಾಡಿದ್ರು ಅಂತ ಹೋಗಿ ಚುಚ್ಚು ಬಿಡ್ತೀನಿ ಅಂತ, ಯಾರಿಗೋ ಇನ್ಯಾರೋ ಪ್ರವೋಕ್ ಮಾಡಿದ್ರು ಅಂತ ಹೊಡೆದು ಬಿಡ್ತೀನಿ ಅಂತ. ನಾನು ಮತ್ತೆ ಹೇಳ್ತೀನಿ ಸರ್, ದರ್ಶನ್ ಅವರು ಅಥವಾ ಅವರ ಡಿ ಗ್ಯಾಂಗ್ ಕೂಡ ಇದೇ ಸಮಾಜದ ವ್ಯವಸ್ಥೆಗೇನೆ ಹೊಂದ್ಕೊಂಡು ಬದುಕಬೇಕಾದ ಅನಿವಾರ್ಯತೆ ಇರೋರು. ಒಂದು ಚಿಕ್ಕ ಬ್ರೇಕಿಂಗ್ ಅಪ್ಡೇಟ್ ಇದೆ. ಬ್ರೇಕಿಂಗ್ ಅಪ್ಡೇಟ್, ಜಡ್ಜ್ ನಿವಾಸವನ್ನ ತಲುಪಿದ್ದಾರೆ ಕೊಲೆ ಪ್ರಕರಣದ ಆರೋಪಿಗಳು, ಎಸ್ಪೆಷಲಿ ದರ್ಶನ್. ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಈ ಕೊಲೆ ಪ್ರಕರಣದ ಆರೋಪಿಗಳನ್ನ ಕರ್ಕೊಂಡು ಬರಲಾಗಿದೆ. ಪ್ರೊಡ್ಯೂಸ್ ಮಾಡ್ತಾರೆ ಆ ಪ್ರಾಸೆಸ್. ಅದಾದ ನಂತರದಲ್ಲಿ ಈಗ ಈ ಜಾಮೀನು ಸಿಗೋಕ್ಕೂ ಮುಂಚೆ ಇಲ್ಲಿದ್ದ ಬಹುತೇಕ ಆರೋಪಿಗಳು ಬೇರೆ ಬೇರೆ ಜೈಲ್ಗಳಲ್ಲಿದ್ದು, ಒಬ್ರು ಪರಪ್ಪನ ಅಗ್ರಹಾರ, ಮತ್ತೊಬ್ರು ಶಿವಮೊಗ್ಗ, ಮತ್ತೊಬ್ರು ಬಳ್ಳಾರಿ, ಮತ್ತೊಬ್ರು ಬೆಳಗಾವಿ, ಹಿಂಗೆ. ಸೊ ಇಲ್ಲಿರೋ ಈ 7 ಜನರನ್ನ ಎಲ್ಲೆಲ್ಲಿ ಕಳಿಸ್ತಾರೆ ಅಥವಾ ಎಲ್ಲರನ್ನು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರಾ, ಅದೊಂದು ಕ್ಯೂರಿಯಾಸಿಟಿ ಇದೆ. ಅವರನ್ನ ಗಮನಿಸ್ತಾ ಇದ್ದೀರಿ. ಧನ್ವೀರ್ ಒಂದು ರೀತಿಯಲ್ಲಿ ಗಣೇಶ ನೀವು ಅಬ್ಸರ್ವ್ ಮಾಡಿರ್ತೀರಿ, ದರ್ಶನ್ ಅವ್ರು ನೆರಳು ಥರ ಇದ್ದಾರಪ್ಪ, ಒಳ್ಳೇದಕ್ಕೋ ಕೆಟ್ಟದಕ್ಕೋ ಒಟ್ನಲ್ಲಿ ಜೊತೆಲಿ ಇರ್ತೀನಿ ಅನ್ನೋ ಥರದಲ್ಲಿ ಇದ್ದಾರೆ. ನೀವು ಹೇಳ್ತಿದ್ದ ಹಾಗೆ ಒಳ್ಳೇದನ್ನು ಹೇಳೋರು ಜಾಸ್ತಿ ಇದ್ದಿದ್ದಿದ್ರೆ ಬಹುಶಃ, ಹಾಗೆ ಒಳ್ಳೇದ್ರ ಕಡೆ ಕರ್ಕೊಂಡು ಹೋಗೋರು ಜಾಸ್ತಿ ಇದ್ದಿದ್ದಿದ್ರೆ ಬಹುಶಃ, ನಾನು ಬಹುಶಃ ಅಂತ ಅನುಮಾನದಲ್ಲಿ ಹೇಳ್ತಿದ್ದೀನಿ. ಯಾಕೆ ಅಂದರೆ ಆಸ್ ಅಗೇನ್ ಸಮತಾ ಅವ್ರು ಹೇಳ್ದ ಹಾಗೇನೆ ಎಲ್ಲರೂ ಕೂಡ ಬುದ್ಧಿವಂತರೇ ಇಲ್ಲ ಮೇಡಮ್. ಈಗ ಸಮತಾ ಅವ್ರು ಹೇಳಿದ ಪ್ರಕಾರ ಬಂದರೆ ನೋಡಿ, 2 ಕೈ ತಟ್ಟಿದ್ರೆ ಸೌಂಡ್ ಬರೋದು. ಒಬ್ಬರ ಮೇಲೆ ಆರೋಪ ಮಾಡೋಕ್ಕಾಗಲ್ಲ ನಾವು, ಒಬ್ಬರೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಏನೋ ತಪ್ಪು ನಡೆದಿದೆ, ಆ ತಪ್ಪಿಗೇನು ಪರಿಹಾರ ಅದನ್ನು ಹುಡುಕ್ಬೇಕೇ ಹೊರತು
ಅರೆ ಸುಮ್ನೆ ಗಣೇಶ್ ಸರ್, ಅದನ್ನೇ ಇದ್ ತಟ್ತಾ ಇರೋ ಮಾಡ್ಕೊಂಡು ಚಪ್ಪಾಳೆನೋ ಅಥವಾ ನಮ್ದೇ ಕೈಯಲ್ಲಿ ನಾವು ಕಪಾಳ ಹೊಡ್ಕೊಳ್ತಿದೀವೋ ಅದು ಗೊತ್ತಾಗ್ಬೇಕಲ್ಲ ಸರ್. ಸೌಂಡ್ ಬರ್ತದೆ, ಸುಮ್ನೆ ಅಂತ ಹೊಡ್ಕೊಂಡ್ರೆ ಆಗಲ್ಲ. ಎನಿವೆ ಧನ್ವೀರ್ ಅವ್ರನ್ನ ಒಳಗಡೆ ಹೋಗೋಕ್ ಬಿಡ್ತಿಲ್ವಂತೆ, ಅವ್ರ ಪಾಪ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಬಿಡಲ್ಲ. ಈ ಫ್ಯಾನು ಇತ್ಯಾದಿ ಈ ಥರದಲ್ಲಿ ನಡಿಬೋದೇನೋ, ಅಣ್ಣ ಬಂದ ಒಳಗ್ ಬಿಡು ಅಂತ ಹೇಳಿ. ಆದ್ರೆ ಜಡ್ಜ್ ಮನೆ ಕಂಡ್ಕಂಡವ್ರನ್ನೆಲ್ಲ ಹಂಗೆಲ್ಲ ಒಳಗ್ ಬಿಡೋದಿಲ್ಲ. ಇಂಥವ್ರೇ ಹೋಗ್ಬೇಕು, ಇಷ್ಟೇ ಮಂದಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಕಾನೂನು ಇರುತ್ತೆ ನೋಡಿ, ವಾಪಸ್ ಹೋಗ್ತಾ ಇದ್ದಾರೆ. ಪ್ರೋಟೋಕಾಲ್ ಪ್ರಕಾರ ನಡಿಬೇಕಲ್ಲಿ. ದರ್ಶನ್ ಅಣ್ಣ ಜೈ ಅನ್ಬಹುದು, ಧನ್ವೀರ್ ಅಣ್ಣ ಜೈ ಅನ್ಬಹುದು, ಕ್ಷಮೆ ಇರ್ಲಿ, ಜೈ ಅದು. ಆದ್ರೆ ಅವ್ರನ್ನ ಒಳಗ್ ಬಿಡಬೇಕು ಅನ್ನೋ ಕಂಪಲ್ಷನ್ ಜಡ್ಜ್ಗಿಲ್ಲ. ಜಡ್ಜ್ ಫ್ಯಾನ್ ಅಲ್ಲಪ್ಪ, ದರ್ಶನ್ದು ಫ್ಯಾನ್ ಅಲ್ಲ, ಧನ್ವೀರ್ದು ಫ್ಯಾನ್ ಅಲ್ಲ. ಅವ್ರನ್ನ ನೋಡ್ಬೇಕು ಅನ್ನೋ ಖಯಾಲಿ ಜಡ್ಜ್ಗಳಿಗೂ ಇರೋದಿಲ್ಲ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟವರು ಮಾತ್ರ ಒಳಗೆ ಹೋಗ್ಬೇಕು. ಹೀಗಾಗಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಹೊರಗೆ ಹೋಗ್ತಾ ಇದ್ದಾರೆ ಧನ್ವೀರ್. ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ಈ ಅಪ್ಡೇಟ್ಸ್ ಕೂಡ ಮುಂದುವರಿಯುತ್ತೆ. ಹಾಗೆ ಈ ಎವಿಡೆನ್ಸ್ಗಳ ಬಗ್ಗೆ ಬಹಳ ಚರ್ಚೆ ಆಯಿತು, ಹೈಕೋರ್ಟ್ನಲ್ಲೂ ಅಷ್ಟೇ, ಸುಪ್ರೀಂ ಕೋರ್ಟ್ನಲ್ಲೂ ಅಷ್ಟೇ. ಇದ್ರ ಬಗ್ಗೆ ದಿನೇಶ್ ಸರ್ ಹತ್ರ ಪ್ರಶ್ನೆ ಕೇಳ್ತೀನಿ, ಹಾಗೆ ಸುನಿಲ್ ಸರ್ ಹತ್ರ. ಇವಾಗ ಸುಪ್ರೀಂ ಕೋರ್ಟ್ ಏನೋ ಈ ರೀತಿ ಆದೇಶ ಕೊಟ್ಟಿದೆ, ನಾಳೆ ದಿನ ಅಸಲಿ ಪ್ರಕರಣದ ವಿಚಾರಣೆ ಪ್ರಾರಂಭ ಆದಾಗ ಏನಪ್ಪ ಗತಿ? ವೆಲ್ಕಮ್ ಬ್ಯಾಕ್. ಸುನಿಲ್ ಸರ್, ನಾನು ಪ್ರಶ್ನೆ ಕೇಳಿದ್ದೆ, ಇವಾಗ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ನಾಳೆ ದಿನ ಪ್ರಕರಣದ ಆಕ್ಚುಯಲ್ ತನಿಖೆ ಪ್ರಾರಂಭ ಆದಾಗ ಸೆಷನ್ಸ್ ಕೋರ್ಟ್ನ ಜಜ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತಾ? ಇಲ್ಲ ಮೇಡಮ್, ಬೀಳೋದಿಲ್ಲ. ಯಾಕಂದರೆ ಹೈಕೋರ್ಟ್ನ ಜಜ್ಮೆಂಟ್ ಇದೆ. ಸಾರಿ ಸರ್, ನ್ಯಾಯಾಧೀಶರ ಮುಂದೆ ದರ್ಶನನ್ ಗ್ಯಾಂಗ್ನ ಹಾಜರುಪಡಿಸಿದ್ದಾರೆ. ಪವಿತ್ರ ಸೇರಿದಂತೆ ಜಡ್ಜ್ ನಿವಾಸಕ್ಕೆ ಒಟ್ಟು 5 ಆರೋಪಿಗಳನ್ನು ಕರ್ಕೊಂಡು ಬರಲಾಗಿದೆ. ಕೋರಮಂಗಲ ಮನೆ ಬಳಿಯಲ್ಲಿ ಧನ್ವೀರ್ ಬಂದರು, ವಾಪಸ್ ಹೋದ್ರು. ಅದರ ದೃಶ್ಯ ನೀವು ಬ್ರೇಕ್ಗಿಂತ ಮುಂಚೆ ಗಮನಿಸ್ತಾ ಇದ್ರಿ. ಎಸ್ ಸರ್, ಸಾರಿ, ಅದೇ ಪರಿಣಾಮ ಬೀರುತ್ತಾ ಅಂತ. ಏನಾಗುತ್ತೆ ಮೇಡಮ್ ಅಂದರೆ, ಸೆಷನ್ಸ್ ನ್ಯಾಯಾಧೀಶರು ಬೇಲನ್ನು ರಿಜೆಕ್ಟ್ ಮಾಡಿದ್ಮೇಲೆ ಹೈಕೋರ್ಟಿಗೆ ಬಂದಿದೆ. ಹೈಕೋರ್ಟ್ ನ್ಯಾಯಾಧೀಶರು ಏನೇ ತೀರ್ಪನ್ನು ಬರೆದರೂ ಕೂಡ ಕೊನೆಗೆ ಆ ಜಜ್ಮೆಂಟಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿರ್ತಾರೆ, ಈ ತೀರ್ಪಿನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಅನೇಕ ಅಂಶಗಳು, ನಾನು ಟಚ್ ಮಾಡಿರೋ ಎಷ್ಟೋ ಅಂಶಗಳು ಸೆಷನ್ಸ್ ನ್ಯಾಯಾಧೀಶರು ತಾವು ಟ್ರಯಲ್ ಮಾಡುವಾಗ ಇದಕ್ಕೆ ಯು ಶುಡ್ ನಾಟ್ ಬಿ ಪ್ರಿಜುಡೈಸ್ ಬೈ ದಿಸ್ ಆಪ್ಷನ್. ಇವನ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ದರ್ಶನ್ ಅವ್ರ ಪ್ರಕರಣದಲ್ಲಿ ಈಗೇನು ಬಂದಿದೆ ತೀರ್ಪು, ಅದ್ರೂ ಕೂಡ ಹೇಳ್ತಾರೆ, ಟ್ರಯಲ್ ಕೋರ್ಟು, ಹೈಕೋರ್ಟ್ ಮತ್ತು ನಾವು ಮಾಡಿರುವಂಥ ಅಬ್ಸರ್ವೇಷನ್ ಎರಡನ್ನೂ ಕೂಡ ನೀವು ಯಾವುದು ಕೂಡ ಮನದಂಡನೆ ಮಾಡಿದಿರಾ, ನೀವು ನಿಷ್ಪಕ್ಷಪಾತವಾಗಿ ತೀರ್ಮಾನ ಮಾಡಿ. ಯಾಕಂದರೆ ನೋಡಿ, ನಮ್ಮಲ್ಲಿ ವಿ ಹ್ಯಾವ್ ಎ ಹೈರಾರ್ಕಿ ಆಫ್ ಕೋರ್ಟ್ಸ್. ಸೆಷನ್ಸ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಇದೆ. ಎಷ್ಟೋ ಪ್ರಕರಣಗಳಲ್ಲಿ ಸೆಷನ್ಸ್ ಕೋರ್ಟು ಮತ್ತು ಹೈಕೋರ್ಟು ಜೀವಾವಧಿ ಶಿಕ್ಷೆ ಕೊಟ್ಟಿರೋದನ್ನ ಸುಪ್ರೀಂ ಕೋರ್ಟ್ ಅದನ್ನ ಅಕ್ವಿಟಲ್ ಕೊಟ್ಟು ವಾಪಸ್ ಕಳಿಸಿದೆ. ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಮಿಸ್ಟೇಕ್ ಆಗುತ್ತೆ. ಸೊ ಈ ಜಜ್ಮೆಂಟ್ ಈಸ್ ನಥಿಂಗ್ ಬಟ್ ಅನ್ ಒಪಿನಿಯನ್ ಅಂಡ್ ಎ ಪರ್ಸೆಪ್ಷನ್ ಆಫ್ ಎ ಜಡ್ಜ್. ಒಬ್ಬ ನ್ಯಾಯಾಧೀಶರು ಒಂದು ಆ್ಯಂಗಲ್ನಲ್ಲಿ ಅದನ್ನು ನೋಡ್ತಾರೆ. ಇವರು ನಮ್ಮ ಹೈಕೋರ್ಟಲ್ಲಿ ಏನಾಗಿದೆ, ಪ್ರಬೀರ್ ಪುರಿಯಕಸ್ತಾ ಕೇಸ್ನಲ್ಲಿ ಮತ್ತು ಇವನ್ ಬನ್ಸಲ್ ಕೇಸ್ನಲ್ಲಿ, ಇವನ್ ಮನೀಶ್ ಸಿಸೋದಿಯಾನ್ ಅವ್ರ ಕೇಸ್ನಲ್ಲೂ ಕೂಡ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡದಿರೋದ್ರಿಂದ ಇವ್ರನ್ನ ಇಮಿಡಿಯೇಟಾಗಿ ಬಿಡಬೇಕು ಅಂತ ಹೇಳ್ತಾರೆ. ಅದನ್ನ ತುಂಬ ಹೆಚ್ಚಾಗಿ ಇವರು ಪ್ರಾಮುಖ್ಯತೆಯನ್ನು ಕೊಟ್ಟು, ದರ್ಶನ್ ಪ್ರಕರಣದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ, ಹಾಗಾಗಿ ಅಲ್ಲಿ ಬೇರೆ ಬೇರೆ ಸುಪ್ರೀಂ ಕೋರ್ಟ್ನ ಪ್ರಕರಣ ಕೋರ್ಟ್ ಮಾಡಿ ಅದು ಸಂವಿಧಾನದ ಆರ್ಟಿಕಲ್ 22ನಲ್ಲಿ ವೈಲೇಟ್ ಆಗ್ತದೆ, ಹಾಗಾಗಿ ನಾನು ಬೇಲ್ ಕೊಡ್ತೀನಿ ಅಂತ ಹೇಳಿ ತಮ್ಮ ವಿವೇಚನೆಯನ್ನ ಬೇರೆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಬಳಸಿದ್ದಾರೆ. ಐ ರೆಸ್ಪೆಕ್ಟ್ಫುಲಿ ಸೇ ದಟ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಯಾವುದು ತಪ್ಪು ಅಂತಲ್ಲ, ಅದು ತಪ್ಪು ಅನ್ಸಿದ್ರೆ ಅದನ್ನ ಕ್ವಶನ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಇದೆ ನಮಗೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನೀವು ಟೆಕ್ನಿಕಲ್ ಅಂಶಗಳನ್ನ ನೀವು ಗಮನಿಸಿರೋ ತಪ್ಪಲ್ಲ, ಬಟ್ ಗಂಭೀರವಾದ ಪ್ರಕರಣಗಳಲ್ಲಿ ಬರೀ ಟೆಕ್ನಿಕಲ್ ಸಾಲದು, ನೀವು ಮೆರಿಟ್ಸ್ ಆಫ್ ದ ಕೇಸ್ ಮೇಲೂ ಸ್ವಲ್ಪ ನೋಡಬೇಕು. ಅದರ ಗಾಂಭೀರ್ಯ ಏನಿದೆ, ಅವು ಮನುಷ್ಯನ ಕೊಲೆ ಆಗಿದೆ ಮತ್ತು ಆ ವ್ಯಕ್ತಿ ಯಾರು, ಕೊಲೆ ಮಾಡಿದಿರುವಂಥ ಪರಿಸ್ಥಿತಿಯಲ್ಲಿ ಕೊಲೆ ಮಾಡಿದ್ದೀನಿ ಅಂತ ಆರೋಪ ಹೊತ್ತಿರೋ ವ್ಯಕ್ತಿ ಯಾರು, ಸಮಾಜದಲ್ಲಿ ದೊಡ್ಡ ಸೆಲೆಬ್ರಿಟಿ ಇದ್ದಾರೆ. ಮತ್ತು ಇನ್ನೊಂದೆರಡು ಅಂಶಗಳು ಕೊನೆಯಲ್ಲಿ ಆನರಬಲ್ ಜಸ್ಟಿಸ್ ಪಡಿವಾಳ ಅವರು ಮೆನ್ಷನ್ ಮಾಡ್ತಾರೆ. ಈ ಜೈಲಲ್ಲಿ ಕೂತ್ಕೊಂಡು ಸಿಗರೇಟ್ ಅನ್ನು ಕುಡಿಯುವಂಥದ್ದು, ಆ ಜೈಲಲ್ಲಿ ತಾವು ಬಳಸಿರುವಂಥ ಕಲ್ಚರಿಗೆ ಬರ್ತೀನಿ ಸರ್. ಐ ಹ್ಯಾವ್ ಪರ್ಟಿಕ್ಯುಲರ್ ಪ್ರಶ್ನೆ, ಅದನ್ನ ನೀವು ಸ್ಪಾಯ್ಲರ್ ಅಲರ್ಟ್ ಕೊಡಬೇಡಿ. ನಾನು ಕ್ವಿಕ್ ಬ್ರೇಕ್ ಹೋಗಬೇಕು. ಬ್ರೇಕಿಂದ ಬಂದಮೇಲೆ ದಿನೇಶ್ ರಾವ್ ಸರ್, ಈ ವೆಪನ್ಗಳು ಅಂದರೆ ಈ ಕೊಲೆಗೆ ಬಳಸಲಾಗಿರುವ ಆಯುಧಗಳ ಬಗ್ಗೆ ಹೈಕೋರ್ಟ್ನಲ್ಲಿ ಆದ ವಿಚಾರಣೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಆಕ್ಷೇಪ ವ್ಯಕ್ತವಾಯಿತಂತೆ. ಅಂದರೆ ಎವಿಡೆನ್ಸ್ಗಳ ವಿಚಾರವನ್ನು ಬೇಲ್ ಅರ್ಜಿ ಸಂದರ್ಭದಲ್ಲಿ ಯಾಕೆ ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಲಾಯಿತು ಅಂತ ಹೇಳಿ, ಇದ್ರ ಬಗ್ಗೆ ನನಗೊಂದಷ್ಟು ಅನುಮಾನ ಇದೆ. ದಿನೇಶ್ ರಾವ್ ಸರ್ ಹತ್ರ ಹಾಗೆ ಸುನಿಲ್ ಸರ್ ಹತ್ರ ಕೂಡ ಅದ್ರ ಬಗ್ಗೆ ಉತ್ತರ ಪಡ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು. ಕುತೂಹಲ ಇದ್ದದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲ ಅಥವಾ ಪರಪ್ಪನ ಅಗ್ರಹಾರನ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಬೇಲು ರದ್ದಾಗಿರುವ ಅಷ್ಟೂ ಮಂದಿ ಆರೋಪಿಗಳನ್ನ
ಜಾಮೀನು ರದ್ದಾಗಿರುವ 7 ಮಂದಿ ಆರೋಪಿಗಳನ್ನ ಪರಪ್ಪನಾಗ್ರಹಾರ ಕಾರಾಗೃಹಕ್ಕೇನೆ ಕಳುಹಿಸಲಾಗ್ತಾ ಇದೆ. ದರ್ಶನ್ ಫ್ಯಾನ್ಸ್ಗೆ ಸದ್ಯಕ್ಕೆ ಬಳ್ಳಾರಿ ತನಕ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ, ಪರಪ್ಪನಾಗ್ರಹಾರಕ್ಕೂ ಹೋಗ್ಬೇಡಿ ಹಂಗಂತ ಪೊಲೀಸರು ಈಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಅಪಾರ್ಟ್ಮೆಂಟ್ ಮುಂದೆ ಏನು ಮಾಡಿದ್ರು ಅಲ್ಲೂ ಅದನ್ನೇ ಮಾಡಬೇಕಾಗುತ್ತೆ. 7 ಮಂದಿ ಆರೋಪಿಗಳನ್ನ ಪರಪ್ಪನಾಗ್ರಹಾರ ಜೈಲಿಗೆ ಕಳುಹಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ನ್ಯಾಯಾಧೀಶರು. ಹಾಗಾಗಿ ಇದೀಗ ಕೋರಮಂಗಲದ ಜಡ್ಜ್ ನಿವಾಸದಿಂದ ಸೀದಾ ಪರಪ್ಪನಾಗ್ರಹಾರದ ಕಡೆಗೆ. ಆದರೆ ಪರಪ್ಪನಾಗ್ರಹಾರದಲ್ಲಿ ಹಿಂದೆ ಸಿಕ್ಕಂತೆ ಲಕ್ಸುರಿ ಟ್ರೀಟ್ಮೆಂಟ್, ರಾಯಲ್ ಟ್ರೀಟ್ಮೆಂಟ್ ಸಿಗೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಕೂಡ ಖಡಕ್ಕಾದ ಆದೇಶವನ್ನ ಪ್ರಕಟಿಸಿದೆ. ನೋ ವಿವಿಐಪಿ, ನೋ ವಿಐಪಿ, ನೋ ಐಪಿ, ನೋ ಪಿ. ಆರೋಪಿನೇ ಅಷ್ಟೇ, ಹಾಗೆ ಇರಬೇಕು ಟ್ರೀಟ್ಮೆಂಟ್. ಇದು ಸುಪ್ರೀಂ ಕೋರ್ಟೇ ಹೇಳಿರೋದ್ರಿಂದ ಪರಪ್ಪನಾಗ್ರಹಾರಕ್ಕೆ ಹೋದ್ವಿ, ಅಲ್ಲಿ ಯಾರೋ ಪುಡಿ ರೌಡಿಗಳು ಪರಿಚಯ ಇದ್ದಾರೆ, ಸಿಗರೇಟೋ, ಟೀನೋ, ಕಾಫಿನೋ, ಬನ್ನೋ, ಬಿಸ್ಕೆಟೋ ನೋ ಸಿಗೋದಿಲ್ಲ. ಅದೇ ಜೈಲಲ್ಲಿ ಕೊಡೋ ತಟ್ಟೆ, ಲೋಟ, ಅದರಲ್ಲಿ ಕೊಡೋ ಕಾಮನ್ ಊಟ, ತಿಂಡಿ, ಇದು ಎಲ್ಲ ಆರೋಪಿಗಳಿಗೂ ಕೂಡ ಅನ್ವಯ ಆಗತ್ತೆ. ನಮ್ಮ ಜೊತೆಯಲ್ಲಿ ದಿನೇಶ್ ರಾವ್ ಸರ್ ಇದ್ದಾರೆ. ದಿನೇಶ್ ರಾವ್ ಸರ್, ಫಸ್ಟ್ ಆಫ್ ಆಲ್ ಸಾರಿ ವಿ ಮೇಡ್ ಯು ಟು ವೇಟ್. ಬ್ರೇಕ್ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಹೈಕೋರ್ಟ್ ಮಾಡಿದ ಕೆಲವೊಂದಷ್ಟು ಅಬ್ಸರ್ವೇಷನ್ಗಳ ಬಗ್ಗೆ ಪ್ರಶ್ನೆ ಹೇಳ್ತು. ಅದರಲ್ಲೂ ಎಸ್ಪೆಷಲಿ ವೆಪನ್ಗಳ ಯೂಸ್ ಯಾವುದಾಗಿದೆ, ಅದು ನಿಜವಾಗ್ಲೂ ಕೊಲೆ ಮಾಡಲಿಕ್ಕೆ ತಂದಂಥದ್ದ ಅಲ್ವಾ, ಅದ್ರ ಬಗ್ಗೆ ಟ್ರಯಲ್ ಮಾಡ್ತು ಹೈಕೋರ್ಟ್. ಒಂದು ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ನಲ್ಲಿ ಇಷ್ಟೆಲ್ಲ ಎವಿಡೆನ್ಸ್ಗಳ ಕ್ರಾಸ್ ಎಕ್ಸಾಮಿನೇಷನ್ ಯಾಕೆ ಮಾಡಬೇಕು, ಮಿನಿ ಟ್ರಯಲ್ ಯಾಕೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ನಿಮ್ಮ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ಪ್ರಸ್ತಾಪ ಮಾಡಿರಬಹುದು ಅಂತ? ಅಲ್ಲ, ರಿಯಲಿ ಇಟ್ಸ್ ವೆರಿ ಸ್ಟ್ರೇಂಜ್. ಯಾಕಂದ್ರೆ ಬೇಲ್ ಅಪ್ಲಿಕೇಶನ್ಸ್ ರಿಕ್ವೈರ್ಮೆಂಟ್ಸ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಇದು ಎಕ್ಸಾಮಿನೇಷನ್ ಆಫ್ ದ ವೆಪನ್ಸ್ ಆರ್ ಎವಿಡೆನ್ಸಸ್. ಬಟ್ ಒಂದು ಡೆಫಿನೆಟ್ಲಿ ಇಟ್ ಕ್ಯಾನ್ ದೇ ಟೇಕ್ ಇನ್ ಟು ಕಾಗ್ನೈಸೆನ್ಸ್ ಏನಂದ್ರೆ, ಯಾರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ದರ್ ರೋಲ್ ಇನ್ ದ ಕ್ರೈಮ್, ಹೌ ಎಸೆನ್ಷಿಯಲ್ ಇಸ್ ದರ್ ರೋಲ್ ಅಂಡ್ ಹೌ ಎವಿಡೆನ್ಸಸ್ ಆರ್ ಟೋಟಲಿ ಕನ್ಫರ್ಮಿಂಗ್ ದರ್ ರೋಲ್ ಅನ್ನೋದು ಒಂದು ಕನ್ಸಿಡರ್ ಮಾಡ್ತಾರೆ. ಉದಾಹರಣೆಗೆ ಏನಾದ್ರೂ ಇವರು ವೆಪನ್ ಏನಾದ್ರು, ಈಗ ಏನ್ ತಗೊಂಡ್ ಬಂದಿಲ್ಲಿ ವೆಪನ್ ಏನಾದ್ರು ಆರೋಪಿ ಮನೆಯಲ್ಲಿ ಸಿಕ್ಕಿದ್ಯಾ, ಇಲ್ಲ ಆ ವೆಪನ್ ಮೇಲೆ ಫಿಂಗರ್ ಪ್ರಿಂಟ್ಸ್ ಏನಾದ್ರೂ ಆರೋಪಿಗೆ ಸಂಬಂಧಪಟ್ಟಿದ್ದೇನಾದ್ರೂ ಇದೆಯಾ, ಅಂಡ್ ದಟ್ ವಿಲ್ ಡೈರೆಕ್ಟ್ಲಿ ಎಕ್ಸಿಬಿಟ್ their ರೋಲ್ ಅಂಡ್ ಕನ್ಫರ್ಮ್ their ರೋಲ್. ಸೊ ಅಫ್ ಕೋರ್ಸ್ ಇಟ್ಸ್ ಅದರ್ ಪಾರ್ಟ್ ಇಸ್ ದೇರ್ ಟ್ರಯಲ್ ನಲ್ಲಿ ಟು ರೆಫ್ಯೂಟ್ ಆರ್ ಕನ್ಫರ್ಮ್ ದ ಸೇಮ್ ವಿಲ್ ಡೂ ಹ್ಯಾಪನ್. ಬಟ್ ಇಲ್ಲಿ ಪ್ರೆಸೆನ್ಸ್ ಆಫ್ ಫಿಂಗರ್ ಪ್ರಿಂಟ್ಸ್, ಅದೇ ದ ಮರ್ಡರ್ ವೆಪನ್ ಇಸ್ ಪ್ರೆಸೆಂಟ್ ಇನ್ ದ ಅಕ್ಯೂಸ್ಡ್ ಮನೆಯಲ್ಲಿ ಸಿಕ್ತು. Plus, there are some blood stains which are correlating between the victim and the weapon. And other blood stains, so ಆರೋಪಿಗಳ belongings, personal belongings, include the clothes ಆಗಲಿ, ಬೆಲ್ಟ್ ಆಗಲಿ, ಶೂಸ್ ಆಗಲಿ, ಗ್ಲೌಸ್ ಆಗಲಿ, ಇಂಥದ್ದೇನಾದ್ರೂ ಸಿಕ್ಕಿದಲ್ಲಿ definitely that establishes their role. ಆವಾಗ definitely the Supreme Court will take the cognizance and confirm their, in fact, their direct involvement in the crime. So that is one factor. ಸೊ ಡೆಫಿನೆಟ್ಲಿ ದಟ್ ಇಸ್ ಒನ್ ಪಾಸಿಬಿಲಿಟಿ ಇದರಲ್ಲಿ ಆಗಿರಬಹುದು ಅಂತ ಅನ್ಸುತ್ತೆ. ಇದರ ಜೊತೆಯಲ್ಲಿ ಸರ್ ಒಂದು ಕುತೂಹಲ ಏನು ಅಂತಂದ್ರೆ, ಈ ಪ್ರಕರಣದ ಅಸಲಿ ವಿಚಾರಣೆ ಪ್ರಾರಂಭ ಆದಾಗ ಸೆಷನ್ಸ್ ಕೋರ್ಟ್ನಲ್ಲಿ ಈಗ ಎವಿಡೆನ್ಸ್ಗಳ ಬಗ್ಗೆ ಸಾಕಷ್ಟು ಕೂಲಂಕುಷವಾದ ಚರ್ಚೆಗಳು ಹೈಕೋರ್ಟ್ನಲ್ಲೂ ಆಗಿದೆ, ಸುಪ್ರೀಂ ಕೋರ್ಟ್ನಲ್ಲೂ ಆಗಿದೆ. ವಿಲ್ ಇಟ್ ರಿಪೀಟ್ ಅಗೇನ್ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಈ ಎಲ್ಲ ಎವಿಡೆನ್ಸ್ಗಳ ಕ್ರಾಸ್ ಎಕ್ಸಾಮಿನೇಷನ್, ಅದ್ರ ಬಗ್ಗೆ ವಾದ ಪ್ರತಿವಾದ ಆಗತ್ತಾ? ಅಲ್ಲ, ಡೆಫಿನೆಟ್ಲಿ ನೋಡಿ, ಈಗ ಸಿ ಒನ್ ಥಿಂಗ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಎ ಬೇಲ್ ಅಪ್ಲಿಕೇಶನ್ ಅಂಡ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಟ್ರಯಲ್ ಹಸ್ ಸೆಟ್ ಟು ಸ್ಟಾರ್ಟ್. ಎಕ್ಸಾಮಿನೇಷನ್ ಆಫ್ ದ ವಿಟ್ನೆಸಸ್, ಐ ಥಿಂಕ್ ನಮ್ ಸುನೀಲ್ ಕುಮಾರ್ ಅವ್ರು ಚೆನ್ನಾಗಿ ಹೇಳ್ತಾರೆ, ಎಕ್ಸಾಮಿನೇಷನ್ ಆಫ್ ದ ವಿಟ್ನೆಸಸ್ ಅಂಡ್ ಎಕ್ಸಾಮಿನೇಷನ್ ಆಫ್ ದ ಎವಿಡೆನ್ಸಸ್, ದಟ್ಸ್ ಎ ಟೋಟಲಿ ಡಿಫರೆಂಟ್ ಆಬ್ಜೆಕ್ಟಿವ್ ಅಂಡ್ ಡಿಫರೆಂಟ್ ಸೆಟ್ ಆಫ್ ಥಿಂಗ್ಸ್. ಅದು ಟ್ರಯಲ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಒನ್ಲಿ ದ ಬೇಲ್ ಅಪ್ಲಿಕೇಶನ್ ಗ್ರೌಂಡ್ಸ್ ಅಲ್ಲಿ ಸಮಥಿಂಗ್ ವಿಚ್ ಇಸ್ ನಾಟ್ ಬೀನ್ ಸ್ಯಾಟಿಸ್ಫೈಡ್ ಬೈ ದೋಸ್ ಜಸ್ಟಿಸ್ ಅಂಡ್ ಸುನೀಲ್ ಕುಮಾರ್ ಅವರು ಹೇಳಿದಾಗೆ, ಡೆಫಿನೆಟ್ಲಿ ಸರ್ಟನ್ ಜಡ್ಜಸ್ ಹ್ಯಾವ್ ದೇರ್ ಓನ್ ಡಿಸ್ಕ್ರಿಷನ್ಸ್ ಅಂಡ್ ದೇರ್ ಓನ್ ವ್ಯೂ ಪಾಯಿಂಟ್ಸ್ ಆನ್ ವಿಚ್ ದಿ ಬೇಲ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಇವ್ರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ದೊಡ್ಡ ಸುಳ್ಳು. ಇವ್ರಿಗೆ ಎವಿಡೆನ್ಸ್ ಎಲ್ಲ ಇವ್ರ ವಿರುದ್ಧ ಆಗಿದೆ ಅಟ್ ದಿ ಸ್ಟೇಜ್ ನಲ್ಲಿ ಹೇಳೋದು ಅದು ಸುಳ್ಳು. ಯಾಕಂದ್ರೆ ಇದು ಜಸ್ಟ್ ಎ ಬೇಲ್ ಅಪ್ಲಿಕೇಶನ್. ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಟ್ರಯಲ್ ಪ್ರೋಸೆಸ್ ಇಸ್ ಯೆಟ್ ಟು ಸ್ಟಾರ್ಟ್. ಹಿ ಇಸ್ ನಾಟ್ ಎ ಕನ್ವಿಕ್ಟ್ ನೌ, ಹಿ ಇಸ್ ಸ್ಟಿಲ್ ಅ ಸಸ್ಪೆಕ್ಟ್. ಸೊ ಇದನ್ನ ಸಾರಿ, ಆನ್ ಅ ಲೈಟರ್ ನೋಟ್, ನಿಮ್ ಈ ಹೇಳಿಕೆ ಇದೆಯಲ್ಲ ಅದನ್ನ ದರ್ಶನ್ ಅಭಿಮಾನಿಗಳೆಲ್ಲ ಕಟ್ ಮಾಡಿ ಹಾಕೊಂಡು ವೈರಲ್ ಮಾಡಬಹುದು ಸರ್. ಎನಿವೆ, ವೆಲ್ ಕಮ್ ಬ್ಯಾಕ್ ಟು ಯು ಸರ್.
ಒನ್ ಥಿಂಗ್ ಹಾ, sir. ಏನಂದ್ರೆ ದಿ ಕಮಿಂಗ್ ಡೇಸ್ ಟ್ರಯಲ್ ಪ್ರೋಸೆಸ್ ನಲ್ಲಿ ದ ಟೈಪ್ ಆಫ್ ಎವಿಡೆನ್ಸಸ್ ಬೋತ್ ಮೆಟೀರಿಯಲ್ ಎವಿಡೆನ್ಸಸ್ ಬಯಾಲಜಿಕಲ್ ಎವಿಡೆನ್ಸಸ್ ಟ್ರೇಸ್ ಎವಿಡೆನ್ಸಸ್ ಟೆಕ್ನಿಕಲ್ ಎವಿಡೆನ್ಸಸ್ ವಿಟ್ನೆಸಸ್ ಸ್ಟೇಟ್ಮೆಂಟ್ಸ್ ಅದರ ಮೇಲೆ ಇವರು ಅಪರಾಧಿಗಳು ಇಲ್ಲ ಅಂತ ಡಿಸೈಡ್ ಆಗುತ್ತೆ ಹೊರತು ಡೆಫಿನೆಟ್ಲಿ ದಿ ಜಡ್ಜ್ಮೆಂಟ್ ಗಿವನ್ ಬೈ ದಿಸ್ ಇಸ್ ರಿಜೆಕ್ಷನ್ ಆಫ್ ಬೇಲ್ ಟು ಫರ್ದರ್ ದ ಇನ್ವೆಸ್ಟಿಗೇಷನ್ ಆರ್ ಹೆಲ್ಪ್ ದ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ದ ಟ್ರಯಲ್ ಅಷ್ಟೇ. ಕರೆಕ್ಟ್. ಆರೋಪಿ ಅದನ್ನ ನಾವು ಅಪರಾಧಿ conclude ಆಗ್ತಾರ ಮಾಡ್ಬೇಕು ಇಲ್ವಾ at ಅದು ಇನ್ನ ತುಂಬಾ ದೂರದ ಮಾತಿದೆ ಅಂತ ಹೇಳಿ. ಎನಿವೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ನಾಗರಾಜ್ ಸರ್, ಈಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸೋ ನಿರ್ಧಾರಕ್ಕೆ ಯಾಕೆ ಬಂದಿರ್ಬೋದು ಅಂದ್ರೆ, ಯಾಕಂದ್ರೆ ಬಳ್ಳಾರಿಯಲ್ಲಿ ಇರ್ಬೇಕಾದ್ರೆ ಬೇಲ್ ಸಿಕ್ಕಿದ್ದು, ಅಲ್ಲಿಗೆ ವಾಪಸ್ ಕಳಿಸ್ತಾರೇನೋ ಅನ್ನೋ ಥರದಲ್ಲಿತ್ತು. ಈಗ 7 ಜನರನ್ನ ಮತ್ತೆ ಪರಪ್ಪನ ಅಗ್ರಹಾರ, ಈ ಪರಪ್ಪನ ಅಗ್ರಹಾರ ಕಳಿಸ್ಬೇಕು, ಶಿವಮೊಗ್ಗ ಕಳಿಸ್ಬೇಕಂತ ನ್ಯಾಯಾಲಯ ಆದೇಶ ಮಾಡಲ್ಲ. ಇದು ಎಕ್ಸಿಕ್ಯೂಟಿವ್ ಆರ್ಡರ್ಸ್. ಓಕೆ. ಜೈಲ್ ಅಧಿಕಾರಿಗಳು ಸರ್ಕಾರಕ್ಕೆ ಬರೆದು ಅವರು ಅದನ್ನು ಆಕ್ಷನ್ ಆಗ್ತಾರೆ. ಬಿಕಾಸ್ ದೇ ಹ್ಯಾವ್ ಟು ಮೇಂಟೈನ್ ದಿ ಆರ್ಡರ್ ಅಕಾರ್ಡಿಂಗ್ ದ ಪೊಲೀಸ್ ಮ್ಯಾನ್ಯುಯಲ್. ಯಾವ ಕೈದಿಗೆ ಏನು ವ್ಯವಸ್ಥೆ ಮಾಡಬೇಕು ಏನು ಅಂತ, ಹೌ ಸೇಫ್ ಈಸ್ ಇಫ್ ಈಸ್ ಕೆಪ್ಟ್ ಇನ್ ಎ ಪರ್ಟಿಕ್ಯುಲರ್ ಜೈಲ್, ಆರ್ ಹೌ ಹಾರಿಬಲ್ ಈಸ್ ಇಫ್ ಈಸ್ ಕೆಪ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಜೈಲ್ ಅಂತ. ಬಿಕಾಸ್ ಅವರು ಜೈಲ್ ಮ್ಯಾನೇಜ್ಮೆಂಟ್ ಮಾಡಬೇಕಲ್ಲ. ಬಿಕಾಸ್ ದೇರ್ ಏರಿಯಾ ಈಸ್ ಓನ್ಲಿ ವಿತಿನ್ ದಿ 4 ವಾಲ್ಸ್. ಕಾನ್ಸಂಟ್ರೇಟೆಡ್ ಲಾಟ್. ಇಟ್ ಈಸ್ ಲೈಕ್ ಸಿಟ್ಟಿಂಗ್ ಅನ್ ಎ ಪಂಜೆಂಟ್ ಎಗ್. ಅದು ಹೊಡೆದೋದ್ರೆ ಏನಾಗುತ್ತೆ ನಾವೆಲ್ಲ ನೋಡಿದ್ದೀವಿ. ಜೈಲಲ್ಲಿ ಗಲಾಟೆ ಆಗಿ ಜೈಲಲ್ಲಿ ಮರ್ಡರ್ ಆಗಿದ್ದು ನೋಡಿದ್ದೀವಿ ನಾವು. ಇಟ್ ಈಸ್ ದಿ ಜಾಬ್ ಆಫ್ ದಿ ಜೈಲ್ ಅಥಾರಿಟೀಸ್ ಟು ಸಿ ದಟ್ ಹೂ ಹ್ಯಾಸ್ ಟು ಬಿ ಪ್ಲೇಸ್ಡ್ ವೇರ್ ಆ್ಯಂಡ್ ಇನ್ ವಾಟ್ ಫಾರ್ಮ್ ಅಂತ. ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಲೈಫ್ ಆಫ್ ದಿ ಪ್ರಿಸನರ್ ಆ್ಯಸ್ ವೆಲ್ ಆಸ್ ಮೇಂಟೆನೆನ್ಸ್ ಆಫ್ ಆರ್ಡರ್ ವಿತ್ ಇನ್ ದಿ ಪ್ರಿಸನ್ ಆ್ಯಸ್ ಪರ್ ದಿ ಪೊಲೀಸ್ ಮ್ಯಾನ್ಯುಯಲ್, ಪ್ರಿಸನ್ ಮ್ಯಾನ್ಯುಯಲ್. ಇದು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ ಅಂತ ಅದ್ರ ಬೇಸಿಸ್ ಮೇಲೆ ಮಾಡ್ತಾರೆ. ಜೊತೆಗೆ ಕೋರ್ಟಿಗೆ ಇನ್ಫಾರ್ಮ್ ಮಾಡ್ತಾರೆ. ಯಾಕೆಂದರೆ ಟು ಫೆಸಿಲಿಟೇಟ್ ದಿ ಟ್ರಯಲ್. ಈಗ ಸ್ಪೀಡಿ ಟ್ರಯಲ್ ಅಂತ ಹೇಳಿದ್ದಾರೆ. ಸ್ಪೀಡಿ ಟ್ರಯಲ್ ಇನ್ ಪ್ರೆಸೆನ್ಸ್ ಆಗ್ಬೋದು, ಇನ್ ವಿಡಿಯೋ ಕಾನ್ಫರೆನ್ಸ್ ಅಲ್ಲೂ ಬರ್ಬೋದು. ಈಗ ಅದೊಂದು ಫೆಸಿಲಿಟೀಸ್ ಇದೆ. ಅಂಡ್ ಇಟ್ ಈಸ್ ಬೀಯಿಂಗ್ ರೆಕಮೆಂಡೆಡ್ ನನ್ ಅದರ್ ದೆನ್ ಈಸ್ ಅಪೆಕ್ಸ್ ಕೋರ್ಟ್. ನಂಗೆ ಇನ್ನೊಂದು ಕುತೂಹಲ ಅಂದ್ರೆ, ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಿದ್ದಾರೆ. ಸುಪ್ರೀಂ ಕೋರ್ಟ್ VIP ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಒಬ್ಬ ಪೊಲೀಸ್ ಮನ್ ಆಗಿ ಅಲ್ಲಿನ ಜೈಲಾಧಿಕಾರಿಗಳು ಯಾವ ರೀತಿ ಯೋಚನೆ ಮಾಡಿರ್ಬೋದು? ನಾನು ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ತಲೆಬಿಸಿ ಮತ್ತೆ ಬಂತಲ್ಲಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಾರಾ? ಇಲ್ಲ ಈ ಬಾರಿ ನಾವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡೋಣ ಅನ್ನೋ ಥರದಲ್ಲಿ ಇರ್ತಾರ? ದೇರ್ ಇಸ್ ನಥಿಂಗ್ ಲೈಕ್ VIP ಟ್ರೀಟ್ಮೆಂಟ್. ದೇರ್ ವಾಸ್ ಗಿವನ್ ಸರ್. No. There was In the police, prison manual, there is nothing ಮ್ಯಾನ್ಯುಯಲ್ like. ಅಲ್ಲಿ ಇಲ್ಲ, ಔಟ್ ಆಫ್ ಮ್ಯಾನ್ಯುಯಲ್. ಎನಿವೆ ನಾವು ಲೈವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಹೊರಟು ಪರಪ್ಪನ ಅಗ್ರಹಾರದ ಕಡೆ. ಆಫ್ ದ ರೆಕಾರ್ಡ್ ಅಲ್ಲ, ಆನ್ ರೆಕಾರ್ಡ್ ಹೇಳಿರೋದು ಅದು. ಆದ್ದರಿಂದ ಎಲ್ಲಿದೆ VIP ಟ್ರೀಟ್ಮೆಂಟ್ ಅಂತ? ಬಟ್ ಜನರ ಅಭಿಪ್ರಾಯದಲ್ಲಿದೆ, ಸಾಮಾನ್ಯರ ಅಭಿಪ್ರಾಯದಲ್ಲಿದೆ. ಎ ಪ್ರುಡೆಂಟ್ ಮ್ಯಾನ್ ವಿಲ್ ಥಿಂಕ್ ಲೈಕ್ ದ್ಯಾಟ್. ಅವ್ನು ಸಾಮಾನ್ಯನೂ ಆ ಥರ ಯೋಚನೆ ಮಾಡ್ತಾನೆ. ಆವಾಗ ಏನಾಗುತ್ತೆ, ನ್ಯಾಯ ಸಿಕ್ಕಲ್ಲ, ಎಲ್ಲೋದ್ರೂ ನ್ಯಾಯ ಇಲ್ಲ, ನಮಗೆ ಬಡವರಿಗೊಂದು ನ್ಯಾಯ, ಇರೋನ್ಗೊಂದು ನ್ಯಾಯ ಅಂತ ಆಗುತ್ತೆ. ಆದ್ದರಿಂದ ದಟ್ ಶುಡ್ ನಾಟ್ ಹ್ಯಾಪನ್ ಅಂತ ವಾರ್ನಿಂಗ್. ಬಟ್ ಅವ್ರು ಹೇಳಿದರು, ಈ ಹೈಕೋರ್ಟ್ ಆರ್ಡರ್ ಆಗಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಲಿ ಯಾವುದೇ ರೀತಿಯ ಒಂದು ಇದಿಲ್ಲ ಅಂತ. ಬಿಕಾಸ್ ದೆರ್ ಈಸ್ ಎ ನಾವು ನಾರ್ಮಲಿ ಹೇಳ್ತೀವಿ, ದೇರ್ ಈಸ್ ಎ ರೈಟಿಂಗ್ ಅಂಡರ್ ದಿ ನೋಟ್, ಎಲ್ಲ ಜಡ್ಜ್ಮೆಂಟ್ ಆದಮೇಲೆ ಇಟ್ ವಿಲ್ ನಾಟ್ ಬಿ ಎ ಬೈಂಡಿಂಗ್ ಆನ್ ದಿಸ್ ಟ್ರಯಲ್ ಕೋರ್ಟ್ ಅಂತ. ಬಟ್ ಇಟ್ ವಿಲ್ ಹ್ಯಾವ್ ಎ ಗ್ರೇಟರ್ ಇಂಪ್ಯಾಕ್ಟ್ ಆರ್ ದಿ ಇಂಪ್ಲೈಡ್ ಎಫೆಕ್ಟ್ ಆನ್ ದಿ ಮೈಂಡ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್. ದಟ್ ಕೆನಾಟ್ ಬಿ ರೂಲ್ಡ್ ಔಟ್ ಬಿಕಾಸ್ ಈ ಆಲ್ವೇಸ್ ಥಿಂಗ್ಸ್. ಇಲ್ಲ ಅಂದ್ರೆ ನಮ್ಮ ಪ್ಯಾನಲ್ ಅಲ್ಲೇ ಡಿಫರೆಂಟ್ ಒಪಿನಿಯನ್ಸ್ ಬಂದಿರೋದ್ರಿಂದ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತು. ನಂದು ಸೀಟು ಭದ್ರ ಮಾಡ್ಕೊಳ್ಬೇಕಲ್ಲ, ಅವನ ಮೇಲೆ ಹೋಗ್ಬೇಕಲ್ಲ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ. ನಮ್ಮ ಪ್ಯಾನಲ್ ಅಲ್ಲೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇರೋದ್ರಿಂದ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಅಂತೂ ಆಯ್ತು. ಇಲ್ಲ ಈ ಡಿಫರೆನ್ಸ್ ಒಪಿನಿಯನ್ ಇಲ್ಲ. ಇದು ನಮ್ಮ ದಿನೇಶ್ ಅವರು ಹೇಳಿದ್ರು, ಅದು ನಂದು ಆಶ್ಚರ್ಯ. ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಗೂ ಕೂಡ ಈ ತರ ಒಂದು ಅಭಿಪ್ರಾಯ ಬರ್ತದಲ್ಲ ಅಂತ. ಸುಪ್ರೀಂ ಕೋರ್ಟ್ ಇವತ್ತು ಕೋರ್ಟ್ ಮಾಡಿರೋದು VIP ಟ್ರೀಟ್ಮೆಂಟ್ ಕೊಡಬೇಡಿ ಅಂತ ಹೇಳಿದ್ರೆ, ಈಗ ಕೊಡ್ತಾ ಇದ್ರು ಕೊಡಬೇಡ ಅಂತ ಹೇಳಿದೆ ಅಷ್ಟೇ. ಇಲ್ಲ, ನಿಮಗೆ ಸಪರೇಟ್ ಪ್ರಶ್ನೆ. ಈಗ ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ, ಅಭಿಮಾನ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಸರ್. ನಾನು ಪಾಸಿಟಿವ್, ಫಾರ್ ದ ಫಸ್ಟ್ ಟೈಮ್ ಈ ಡಿಬೇಟ್ನಲ್ಲಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಜೈಲಿಗೆ ಹೋದರೆ ಜೈಲ್ ತನಕ, ಮನೆಗೆ ಹೋದರೆ ಮನೆ ತನಕ, ಶೂಟಿಂಗ್ ಹೋದರೆ ಶೂಟಿಂಗ್ ತನಕ, ಹಿಂಬಾಲಿಸೋ ಅಭಿಮಾನಿಗಳನ್ನು ತಾನೂ ಶುದ್ಧವಾಗಿದ್ದು ಅಭಿಮಾನ ಅನ್ನೋದನ್ನು ಶುದ್ಧವಾಗಿ ಇಟ್ಕೊಳ್ಬಹುದಾಗಿತ್ತು ದರ್ಶನ್ ಅವರು. ಬಟ್ ಇದು ಎಲ್ಲೋ ಒಂದು ಕಡೆ ದರ್ಶನ್ ಒಂದು ಟ್ರ್ಯಾಕು, ಅಭಿಮಾನಿಗಳು ಒಂದು ಟ್ರ್ಯಾಕು. ಈ ಟ್ರ್ಯಾಕ್ ಮತ್ತೆ ಹೋಗೋದು ಯಾವಾಗ ಸರ್ ಸರಿಯಾಗಿ? ಇಲ್ಲ, ಅವೆರಡು ಟ್ರ್ಯಾಕು ಒಂದು ಒಳ್ಳೆ ಸಂಬಂಧ ಇರೋದ್ರಿಂದಾನೇ ಇಷ್ಟು ಹೈ ವೋಲ್ಟೇಜ್ ಕೇಸ್ ಆಗಿರೋದು. ಇದು ಇಷ್ಟು ಹೈ ವೋಲ್ಟೇಜ್ ಕೇಸ್ ಅಂದರೆ ನಾಗರಾಜ್ ಸರ್, ಇದು ಇವತ್ತು ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ, ಡಿಸ್ಕಸ್ ಮಾಡೋದಕ್ಕೆ, ಕಷ್ಟ ಸುಖ ಆಲಿಸೋದಕ್ಕೆ ಸೆಷನ್ ನಡೀತಾ ಇದೆ.
ಆ ಸೆಷನ್ದು ತೋರಿಸ್ತಾ ಇಲ್ಲ ಇವತ್ತು. ಅಯ್ಯೋ ತೋರ್ಸಿದ್ವಿ ಸರ್. ಎಲ್ಲಿ ಸ್ವಲ್ಪ ತೋರಿಸಿದ್ರೆ ದರ್ಶನ್ ಬಂದ ತಕ್ಷಣ ಫುಲ್ ಅಜಾಕ್ ನೀವು ನೋಡಿಲ್ಲ, ತೋರ್ಸಿದ್ವಿ. ನಮ್ಗೆ ಇವಾಗಲೂ ಪಾರ್ಲಲ್ಲಿ ಡಿಜಿಟಲ್ ಸ್ಟ್ರೀಮಿಂಗ್ ಎಲ್ಲ ನೋಡ್ತಾ ಇದೆ. ಹೈ ವೋಲ್ಟೇಜ್ ಕೇಸ್. ಅದಕ್ಕೆ ನಾನು ಹೇಳಿದ್ದು ಪೊಲೀಸರು ಮಾಧ್ಯಮದವರು ಈಸಿಯಾಗಿ ಸಿಕ್ಬಿಡ್ತೀವಿ ಬ್ಲೇಮ್ ಈಗ ನೋಡಿ ಅವ್ರು ಹೇಳಿದ ಹಾಗೆ ಈಗ ಜಸ್ಟ್ ಟ್ರೈಲರ್ ಬಂದಿದೆ, ಪಿಕ್ಚರ್ ಅಭಿ ಬಾಕಿ ಹೈ. ಕೌನ್ ಸಾ ಪಿಕ್ಚರ್ ಸರ್? ಅಲ್ಲಲ್ಲ ಇವತ್ತು ಇನ್ನು ಅಂದ್ರೆ ರೇಣುಕಾ ಸ್ವಾಮಿ ಪಾರ್ಟ್ 2 ಏನಾದ್ರು ಸರ್ ಅಂತ ಆಘಾತಕಾರಿ ಸ್ಟೇಟ್ಮೆಂಟ್ ಕೊಡಬೇಡಿ ನಾನು. ಈಗ ಇವರಿಗೆ ಜಸ್ಟ್ ಆರೋಪಿಗೆ ಬೇಲ್ ಕೊಟ್ಟಿದ್ರು, ಬೇಲ್ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಆ ಪಿಕ್ಚರ್ ಹೇಳ್ತಾ ಇರೋದು ನಾನು, ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಬರ್ಲಿಲ್ಲ. ಇದು ಅಪರಾಧಿ ಪ್ರೂವ್ ಆಗೋದಕ್ಕೆ ಟ್ರೈಲ್ ನಡಿಬೇಕು, ವಾಗ್ವಾದ ನಡಿಬೇಕು, ಬೇರೆ ಎಲ್ಲರೂ ಇದೆ. ನಾನು ಹೇಳಿದ್ದು ಈಗ ಟ್ರೈಲರ್ ಅನ್ನು ಈ ಏನದು ಬೇಲ್ ಅನ್ನೋ ಟ್ರೈಲರ್ ರಿಲೀಸ್ ಆಗಿದೆ ಅಷ್ಟೇ. ಇನ್ನು ಪಿಕ್ಚರ್ ಬಾಕಿ ಇದೆ. ಅದು ವಾದ ವಿವಾದ ನಡೆದು ಮತ್ತೆ ಸುಪ್ರೀಂ ಕೋರ್ಟ್ ಅಂತ ಆರ್ಡರ್ ಬರುತ್ತೆ, ಅವಾಗ ಯೋಚನೆ ಮಾಡೋಣ ಅದ್ರ ಬಗ್ಗೆ. ನಾನು ಇಂಟರಪ್ಟ್ ಮಾಡ್ಲಿಲ್ಲ, ಯಾಕೆಂದ್ರೆ ದರ್ಶನ್ ಅಭಿಮಾನಿಗಳ ಫ್ಯಾನ್ ಪೇಜ್ ನಲ್ಲಿ ಇದು ವೈರಲ್ ಆಗುತ್ತೆ. ಹಾಗಾಗಿ ಅನ್ಇಂಟರಪ್ಟೆಡ್ ಆಗಿ ಸಿಕ್ಬಿಡ್ಲಿ ಅಂತ ಹೇಳಿ ಅವ್ರಿಗೂ ಖುಷಿ ಆಗ್ಲಿ ಸರ್. ಪಾಪ ಅಭಿಮಾನ ಅತಿರೇಕಕ್ಕೆ ಹೋಗ್ಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ. ನಾನು ಈ ಅತಿರೇಕ ಅಂದಾಗ ನೆನಪಾಯ್ತು ಸುನೀಲ್ ಕುಮಾರ್ ಸರ್. ಒಂದ್ ನಿಮಿಷ ಮೇಡಮ್, ನಿಮ್ಮ ಪಬ್ಲಿಕ್ ಇದರಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ, ಇವತ್ತೆಲ್ಲ ಮೀಡಿಯಾ ಇದನ್ನ ಹೈಲೈಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಪಬ್ಲಿಕ್ ಇಂಪಾರ್ಟೆನ್ಸ್. ಹೌ ಮಚ್ ನೋಡಿ, ಈಗ ನೀವು ಇದನ್ನು ಬಿಟ್ಟು ಅಸೆಂಬ್ಲಿ ತೋರಿಸಿದ್ರೆ ಟಿ ವಿ ಆಫ್ ಮಾಡಿರೋರು. ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಸಾಮಾನ್ಯರಲ್ಲಿ. ನಮಗೆ ನ್ಯಾಯ ನ್ಯಾಯದ ಬಗ್ಗೆ ವಿಶ್ವಾಸ. ನಾನಿಲ್ಲಿ ಫ್ಯಾಂಡಮ್ ಅಂತ ಹೇಳ್ತಿಲ್ಲ, ನ್ಯಾಯದ ಬಗ್ಗೆ ವಿಶ್ವಾಸ. ಲೈವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪರಪ್ಪನ ಅಗ್ರಹಾರದ ಕಡೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇರುವ ಲೈವ್ ದೃಶ್ಯಗಳು ಇದು. ಸುನಿಲ್ ಸರ್, ಈಗ ಅತಿರೇಕದ ಅಭಿಮಾನ ಅನ್ನೋ ವಿಚಾರ ಪ್ರಸ್ತಾಪ ಆದಾಗ ನನಗೆ ನೆನಪಾಯ್ತು. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ವಾದ ಮಾಡಿದ ಲಾಯರ್ಗಳದ್ದು, ವಕೀಲರದ್ದು ಫೋಟೋ ವೈರಲ್ ಆಗ್ತಿದೆ. ಅದ್ರ ಕೆಳಗಡೆ ಒಂದು ವಿಚಿತ್ರವಾದ ಕಾಮೆಂಟ್ ಅನ್ನು ನೋಡಿದೆ ಸರ್. ಸೌಜನ್ಯ ಪರವಾಗಿ ಹೋರಾಡ್ಲಿಕ್ಕೆ ಇವ್ರಿಗೆಲ್ಲ ಆಗಲಿಲ್ಲ, ದರ್ಶನ್ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮೆರೆದಾಡ್ತಿದ್ದಾರೆ. ಲಿಟ್ರಲಿ ಹಿಂಗೆ ಬರ್ದಿತ್ತು. ಎಲ್ಲಿಯ ಸೌಜನ್ಯ ಪ್ರಕರಣ, ಎಲ್ಲಿಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ? ಅಂದರೆ ಅಭಿಮಾನ ಅನ್ನೋದು ಎಷ್ಟು ಹುಚ್ಚುತನ ತುಂಬಿಡುತ್ತೆ ತಲೆಯಲ್ಲಿ ಅಂದರೆ ನಾವು ಏನು ಮಾತನಾಡ್ತಿದ್ದೀವಿ ಅನ್ನೋ ಪರಿಜ್ಞಾನ ಕೂಡ ಮರೆತು ಬಿಡ್ತಾರೆ ಜನ ಅಂತ. ತಪ್ಪು ಮೇಡಮ್, ಆ ಥರ ಎಲ್ಲ ದಿ ಶುಡ್ ನಾಟ್ ಮೇಕ್ ದಟ್ ಅನ್ಪಾರ್ಲಿಮೆಂಟ್ರಿ ಕಮೆಂಟ್ಗಳು ಮಾಡಕ್ಕೆ ಹೋಗಬಾರ್ದು. ಸೌಜನ್ಯ ಅವ್ರ ಪ್ರಕರಣನೇ ಬೇರೆ, ದರ್ಶನ್ ಅವ್ರ ಪ್ರಕರಣನೇ ಬೇರೆ. ಮತ್ತು ಸೌಜನ್ಯ ಪ್ರಕರಣದಲ್ಲಿ ಕೂಡ SIT ಟೀಮಿನ ತನಿಖೆ ಮಾಡ್ತಾ ಇದೆ. ಈಗ ಏನಾಗಿದೆ ಮತ್ತು ಅಲ್ಲೂ ಕೂಡ CBI ಕೂಡ ತನಿಖೆ ಮಾಡಿದೆ. ಹಾಗಾಗಿ ಅಲ್ಲೂ ಕೂಡ ಪ್ರಬಲವಾದಂಥ ವಕೀಲರು ತಂಡ ಇದೆ. ರಾಜ್ಯ ಸರ್ಕಾರ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ವಿ ಕಾಂಟ್ ಕಂಪೇರ್ ದೋಸ್ ಥಿಂಗ್ಸ್. ಸೆಕೆಂಡ್, ಅಡ್ವೊಕೇಟ್ಸ್ ಯಾರು? ದೇ ಆರ್ ಆಫೀಸರ್ಸ್ ಆಫ್ ದಿ ಕೋರ್ಟ್. ಅವ್ರು ಕೊಟ್ಟಂಥ ಕೆಲಸವನ್ನು ಅದ್ಭುತವಾಗಿ ಪರ್ಫೆಕ್ಟಾಗಿ ಮಾಡಿದೆ. ಇಲ್ಲಿ ಸಿದ್ಧಾರ್ಥ್ ಲೂತ್ರಾ ಆ್ಯಂಡ್ ಟೀಮ್ರವರು, ಪ್ರಸನ್ನ ಕುಮಾರ್, ಚಿದಾನಂದ್ರವರು, ನಮ್ಮ ಅನಿಲ್ ನಿಶಾನಿ, ದೇ ಹ್ಯಾವ್ ಡನ್ ದ ಜಾಬ್. ಅವ್ರ ಕೆಲಸವನ್ನು ಮಾಡಿದ್ದಾರೆ. ಬಟ್ ದ ಆ್ಯಕ್ಚುಯಲ್ ಜಜ್ಮೆಂಟ್ ಹಸ್ ಕಮ್ ಫ್ರಮ್ ದಿ ಹಾನರಬಲ್ ಜಡ್ಜಸ್. ಯಾವತ್ತೂ ಕೂಡ ನೋಡಿ, ವಕೀಲರು ಎರಡು ಕಡೆ ಕೂಡ ಪ್ರಬಲವಾಗಿ ವಾದ ಮಾಡ್ತಾರೆ. ದರ್ಶನ್ ಕಡೆ ಏನು ಕಮ್ಮಿ ಅಲ್ಲ. ದರ್ಶನ್ ಅವ್ರ ಕಡೆ ಕಪಿಲ್ ಸಿಬಲ್ ಬಂದಿದ್ದಾರೆ. ಕಪಿಲ್ ಸಿಬಲ್ ಇಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್. ಅವರು ಇನಿಷಿಯಲಿ ಹಿ ಓಪನ್ ಡಿಸ್ ಆರ್ಗ್ಯುಮೆಂಟ್ಸ್. ದೇರ್ ಆಫ್ಟರ್ ಸಿದ್ಧಾರ್ಥ್ ದಾವೇರ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೂ ಪ್ರಬಲವಾದಂಥ ವಕೀಲರು ಟೀಮ್ ಕೊಟ್ಟಿದ್ರು. ಬಟ್ ಹಾನರಬಲ್ ಜಡ್ಜಸ್ ಏನು ಮಾಡ್ತಾರೆ, ಎರಡು ಕಡೆ ಸ್ಕೇಲ್ಸನ್ನು ಬ್ಯಾಲೆನ್ಸ್ ಮಾಡಿ ಸಮಾಜದ ಮೇಲೆ ಆಗುವಂಥ ಪರಿಣಾಮ ಎರಡು ವಿಚಾರ, ಭಾಳಷ್ಟು ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿದರೆ ಜಸ್ಟಿಸ್ ಮಹದೇವನ್ ರವರು ಅದನ್ನ ಸ್ಪೆಸಿಫೈ ಮಾಡ್ತಾರೆ. ಒಂದು, ಮೆಡಿಕಲ್ ಗ್ರೌಂಡ್ ಅಂತ ತಾವು ತಗೋತೀರಿ. ದಟ್ ಅವ್ರ ಮನಸ್ಸಿಗೆ ಬಹಳಷ್ಟು ನೋವಾಗಿರುವಂಥದ್ದು ಮೆಡಿಕಲ್ ಗ್ರೌಂಡ್. ಮೆಡಿಕಲ್ ಗ್ರೌಂಡ್ ಅಂತ ಹೇಳಿ ತಾವು ಬೇಲ್ ತೊಗೊಂಡು ಹೊರಗೆ ಬಂದ ಮೇಲೆ ಸರ್ಜರಿ ಆಗಲೇಬೇಕು, ನನಗೆ ಪ್ಯಾರಲಿಸಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸರ್ಜರಿ ತಾವು ಯಾಕೆ ಮಾಡಿಸ್ಕೊಂಡಿರಿ? ನೀವು ಶೂಟಿಂಗ್ ಹೋಗ್ತೀರಿ, ಗಣೇಶ್ ಅವ್ರು ಹೇಳಿದ್ರು, ನೀವು ಶೂಟಿಂಗ್ ಹೋಗ್ತೀರಿ, ನೀವು ಮಿಕ್ಕಿದ ಎಲ್ಲ ಚಟುವಟಿಕೆಗಳನ್ನ ತಾವಿದ್ದೀರಿ. ಮೆಡಿಕಲ್ ಬ್ರೇಕ್ ಅಂತ ಹೇಳಿದ್ಮೇಲೆ ನೀವು ಹೈಕೋರ್ಟ್ಗೆ ಬಂದಾಗ ಸಾರಿ ಸುನಿಲ್ ಸರ್, ಸಾರಿ ಸೊ ಅದಕ್ಕೆ ನಮಗೆ ನಮ್ಮ ಅಬ್ಜೆಕ್ಷನ್ಸ್ಗೆ ಅವಕಾಶ ಕೊಡಬೇಕಾಗುತ್ತೆ. ಆಮೇಲೆ ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ನ್ಯಾಯಾಲಯಕ್ಕೆ. ಯಾಕೆ ಅಂತ ಅಂದರೆ ಈ ಪ್ರಕರಣದ ವಿಚಾರಣೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಸೊ ನ್ಯಾಯಾಲಯದಲ್ಲಿ ಅವ್ರದ್ದು ಫಿಸಿಕಲ್ ಹಾಜರಾತಿ ಅಂದರೆ ಕಡ್ಡಾಯ ಹಾಜರಾತಿ ಕಡ್ಡಾಯವಾಗಿದೆ. ಅವರು ಫಿಸಿಕಲಾಗಿ ಬರಬೇಕಾಗಿರೋದು. ಆಮೇಲೆ ನಾವು ವಕೀಲರು ಅವ್ರ ಹತ್ರ, ದರ್ಶನ್ ಅವ್ರ ಹತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನ ತಗೋಬೇಕಾಗುತ್ತೆ. ನಾವು ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಂದ ಯಾವುದೇ ಮಾಹಿತಿಗಳು ಪಡ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಅದ್ರ ಪ್ರಕಾರ ನಾವು ಒಂದು ಅರ್ಜಿನೂ ಸಹ ನ್ಯಾಯಾಲಯಕ್ಕೆ ಹಾಕಿದ್ದೀವಿ. ಅದನ್ನ ಸಾಹೇಬರು ನಾವು ಆದೇಶನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ರಿವ್ಯೂ ಹೋಗೋಕ್ಕೆ ಅವಕಾಶ ಇದೆ, ಬಟ್ ನಮ್ಮ ಯಾವುದು ಆ ಥರದ್ದು ಯಾವುದು ಚರ್ಚೆ ಕೂಡ ನಡೆದಿಲ್ಲ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ಳೋರಿದ್ದೀವಿ ಸರ್. ಈ ಬಾರಿ ಏನು ಸಲಹೆ ಕೊಟ್ಟಿದ್ದೀರಾ? ಕಳೆದ ಬಾರಿ ಕೆಲವೊಂದು ಫೋಟೋ ಗಿಟ ಲೀಕ್ ಆಗಿತ್ತು, ಈ ಥರ ನೀವೇ ಸಲಹೆ ಕೊಟ್ಟಿದ್ದೀರಾ? ಅಲ್ಲ, ಆ ವಿಚಾರದಲ್ಲಿ ನಾವು ಯಾವುದು ಸಲಹೆ ಕೊಟ್ಟಿಲ್ಲ ಸರ್.
ಅವರು ಅದನ್ನು ಅವ್ರು ಹುಷಾರಾಗಿ ಅವ್ರು ಯಾವ ರೀತಿ ಇರಬೇಕು ಅದನ್ನು ಇರ್ತಾರೆ ಸರ್ ದರ್ಶನ್ ಅವರು. ಎಲ್ಲ ಆರೋಪಿಗಳು ಪರಪ್ನಗರಕ್ಕೆ ಶಿಫ್ಟ್ ಆಗಿದೆ. ಹೌದು, ಇವಾಗ ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡಿರೋದು ಪರಪ್ನಗರಕ್ಕೆ ಅಂತಲೇ ಆರ್ಡರ್ ಮಾಡಿರೋದು. ಸೊ ಎಲ್ರಿಗೂ ಅಲ್ಲೇ ಕಳಿಸಿದ್ದಾರೆ ಸರ್. 23ವರೆಗೂ ಸಹ ನ್ಯಾಯಾಂಗ ಬಂದಲ್ಲಿ ಇರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಇಲ್ಲ ಅದು ಅದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಆದೇಶ ಜೈಲ್ ಅಥಾರಿಟೀಸ್ನವ್ರು ಮಾಡ್ತಾರೆ. ಬಟ್ ಈ ಕೋರ್ಟ್ನ ಪರ್ಮಿಷನ್ ಇಲ್ಲದೆ, ಅಂದರೆ ಇದು ಕೋರ್ಟ್ ಪರ್ಮಿಷನ್, ಕೋರ್ಟ್ ಕಸ್ಟಡಿನಲ್ಲಿರೋದು ಅವರು. ಇವಾಗ ಪೊಲೀಸರು ಕಸ್ಟಡಿಲಾಗಲಿ ಅಥವಾ ಜೈಲ್ ಅಥಾರಿಟೀಸ್ನವ್ರ ಕಸ್ಟಡಿಲಿ ಇಲ್ಲ ಆರೋಪಿಗಳು, ಕೋರ್ಟ್ನ ಕಸ್ಟಡಿಲಿರೋದ್ರಿಂದ ಅವ್ರು ಯಾವುದೇ ರೀತಿ ಆದೇಶ ಮಾಡಂಗಿದ್ರು, ಯಾವುದೇ ತೀರ್ಮಾನ ಜೈಲ್ ಅಥಾರಿಟೀಸ್ನವ್ರು ತಗೊಳ್ಳಂಗಿದ್ರು ಅದು ನ್ಯಾಯಾಲಯದ ಅನುಮತಿನ ತಗೊಂಡು ಅವ್ರು ಮಾಡಬೇಕಾಗತ್ತೆ ಸರ್. ಹೌದು. ಥ್ಯಾಂಕ್ ಯು ಸರ್. ರೈಟ್. ಯಾಕೆ ಬಳ್ಳಾರಿ ಕಳಿಸ್ತಿಲ್ಲ ಅನ್ನೋದಕ್ಕೆ ಅವರೇ ವಕೀಲರನ್ನೇ ಹೇಳ್ಬಿಟ್ಟಿದ್ದಾರೆ. ನಂತರ ಸಮಯ ಬಹಳ ಕಮ್ಮಿ. ಕ್ವಿಕ್ ರಿಯಾಕ್ಷನ್ ನಾನು ಸುನಿಲ್ ಸರ್ ಹತ್ರ ಹಾಗೆ ದಿನೇಶ್ ಸರ್ ಹತ್ರ ತಗೊಳ್ತೀನಿ. ದಿನೇಶ್ ಸರ್ ಹತ್ರ ಕೇಳ್ಬಿಟ್ಟು ಆಮೇಲೆ ಸುನಿಲ್ ಸರ್ ಹತ್ರ ಬರ್ತೀನಿ. ದಿನೇಶ್ ಸರ್, ಈಗ ಟ್ರಯಲ್ ಶುರು ಆಗಬೇಕು, ಅದಾದ್ಮೇಲೆ ನಿಜವಾಗ್ಲೂ ಈ ಆರೋಪಿಗಳು ಅಪರಾಧ ಮಾಡಿರೋದು ಹೌದಾ ಇಲ್ವಾ ಗೊತ್ತಾಗಬೇಕು. ಸೊ ಈ ಎವಿಡೆನ್ಸ್ಗಳು ಅದ್ರ ಬಗ್ಗೆ ಈಗ ಆಲ್ರೆಡಿ ಅನುಮಾನ ಬಂದ್ಬಿಟ್ಟಿದೆ ಪಬ್ಲಿಕ್ ಡೊಮೈನಲ್ಲಿ. ನೋ ಡೌಟ್ ಅದರ ಪ್ರಭಾವ ನ್ಯಾಯಾಲಯದಲ್ಲಿ ಆಗೋಲ್ಲ, ಬಟ್ ಸ್ಟಿಲ್ ಎಷ್ಟು ಕ್ರೂಷಲ್ ಇದೆ ಈ ಪ್ರಕರಣದಲ್ಲಿ ಎವಿಡೆನ್ಸ್ಗಳು? ಯಾಕಂದ್ರೆ ಇಲ್ಲಿ ಜಾಸ್ತಿ ಜನ ಆರೋಪಿಗಳಿದ್ದಾಗ ಜಸ್ಟ್ ಟು ಪಾಯಿಂಟ್ ಔಟ್ ಈಚ್ ಇಂಡಿವಿಜುವಲ್ಸ್ ರೋಲ್, ಎವಿಡೆನ್ಸ್ ತುಂಬಾ ವೈಟಲ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಗೇನ್ ಐ ಆಮ್ ವೆರಿ ಶೂರ್ ಇನ್ವೆಸ್ಟಿಗೇಟಿಂಗ್ ಆಫೀಸರು ಒಳ್ಳೆ ಎವಿಡೆನ್ಸು, ದ ಮೆಥಡ್ ಆಫ್ ಕಲೆಕ್ಷನ್, ದ ಮೆಥಡ್ ಆಫ್ ಪ್ರಿಸರ್ವೇಷನ್ ಆಫ್ ಎವಿಡೆನ್ಸಸ್, ಮೆಥಡ್ ಆಫ್ ಎಕ್ಸಾಮಿನೇಷನ್ ಆಫ್ ಎವಿಡೆನ್ಸಸ್, ಇದನ್ನೆಲ್ಲ ತುಂಬಾ ಅಕ್ಯುರೇಟ್ ಕಲೆಕ್ಷನ್ ಇಂದ ಹಿಡಿದು ಅದು ಪಂಚನಾಮ ಮಾಡೋದ್ರಿಂದ ಹಿಡಿದು ಇದನ್ನೆಲ್ಲ ಅಕ್ಯುರೇಟ್ ಆಗಿ ಮಾಡಿರ್ತಾರೆ. So that to correlate between the accused and the victim and the crime scene, ಇದರಿಂದ the crime can be established. ಇದರಲ್ಲಿ ಡೆಫಿನೆಟ್ಲಿ ಅವರ ಕೆಲಸ ಸೈಂಟಿಫಿಕ್ ಆಗಿ and it is legal scrutiny, if it withstand, accused can never escape. But ಅದರಲ್ಲಿ ಏನೇ ಲೂಪ್ ಹೋಲ್ ಕಂಡು ಬಂದಲ್ಲಿ that's what the defense usually does, and that will be an advantage to the accused. So each one role established ಮಾಡೋದು definitely it is based on evidences and also the witnesses statements. So ಇದರಲ್ಲಿ if it's a fool proof, none can escape. ರೈಟ್ ಸರ್. ಸುನಿಲ್ ಸರ್, ಕಡೆ ಪ್ರಶ್ನೆ, ನಂಗೆ ಗೊತ್ತಿಲ್ಲ ಇದು ಎಷ್ಟು ಸೀರಿಯಸ್ ಆಗಿ ನ್ಯಾಯಾಲಯದಲ್ಲಿ ಪರಿಗಣನೆಗೆ ಬರುತ್ತೆ ಅಂತ ಹೇಳಿ. ಒಬ್ಬ ಆರೋಪಿಯ ವ್ಯಕ್ತಿತ್ವ ಹಾಗೆ ಆತನ ವರ್ತನೆ, ಆತನ ಹಿನ್ನೆಲೆ, ಇದು ಈ ಟ್ರಯಲ್ ನಡೆಯೋ ಸಂದರ್ಭದಲ್ಲಿ, ಅಂದರೆ ಆಕ್ಚುಯಲ್ ಪ್ರಕರಣದ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಮ್ಯಾಟರ್ ಆಗುತ್ತಾ ಅಂತ? ಮೇಡಮ್, ಆ್ಯಕ್ಚುಯಲ್ ಟ್ರಯಲ್ ನಡೆಯೋ ಸಂದರ್ಭದಲ್ಲಿ ಅದೇನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಬೇಲ್ ಸಂದರ್ಭದಲ್ಲಿ ಆತ ನಡ್ಕೊತಾ ಇರೋ ರೀತಿ ಮತ್ತು ಫಾರ್ ಎಕ್ಸಾಂಪಲ್ ಜಡ್ಜ್ಮೆಂಟಲ್ಲಿ ಕೋರ್ಟ್ ಮಾಡಿರೋ ರೀತಿನಲ್ಲಿ ಆತನಿಗೆ ಸಿಗ್ತಾ ಇರೋಂಥ VIP ಟ್ರೀಟ್ಮೆಂಟ್ ಆಗ್ಬೋದು, ಮತ್ತು ಕೋರ್ಟ್ಗೆ ಸುಳ್ಳು ಹೇಳಿ ಬೇಲ್ ತೊಗೊಂಡಿರೋಂಥದ್ದು, ಮೆಡಿಕಲ್ ಬೇಲ್ ಅಂತ ಹೇಳಿ ತಾವು ಸುಳ್ಳು ಹೇಳಿ ಸರ್ಜರಿ ಮಾಡಿಸ್ಕೊಂಡಿರೋಂಥದ್ದು, ಇವೆಲ್ಲ ಸಹಜವಾಗಿ ಬೇಲ್ ಪ್ರಕರಣಗಳಲ್ಲಿ ಪ್ರಭಾವ ಬೀಳುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರಯಲ್, ಯಾರು ಜಡ್ಜ್ ಇರ್ತಾರೋ ಪ್ರಿಸೈಡಿಂಗ್ ಆಫೀಸರ್, ಅವ್ರು ಹಿ ಹ್ಯಾಸ್ ಟು ಲುಕ್ ಇನ್ ಟು ಇಂಡಿಪೆಂಡೆಂಟ್ ಆಗಿ ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು. ಬಿಕಾಸ್ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ, ನಾವು ಮಾಡಿರುವಂಥ ಅಬ್ಸರ್ವೇಷನ್ಸ್ ವಿ ಶುಡ್ ನಾಟ್ ಬೈಂಡ್ ದಿ ಮೈಂಡ್ ಆಫ್ ದ ಜಡ್ಜ್ ದೇರ್. ಅವರು ಆ ಅಬ್ಸರ್ವೇಷನ್ಸ್ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಎವಿಡೆನ್ಸಸ್ಗಳು ಮತ್ತು ನಮ್ಮ ಸ್ನೇಹಿತರು ದಿನೇಶ್ ರಾವ್ ಹೇಳ್ದಂಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಫಾರೆನ್ಸಿಕ್ ಸೈನ್ಸ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ಗಳು, DNA ಎವಿಡೆನ್ಸ್ಗಳು ಎಲ್ಲವನ್ನೂ ನೋಡಿ ನಿಜವಾಗ್ಲೂ ಆರೋಪಿರವ್ರು ಯಾರಿದ್ದಾರೆ, ದರ್ಶನ್ ಇದ್ದಾರೆ, ಅವರು ಮತ್ತು ಅವ್ರ ಗ್ಯಾಂಗ್ರವರು ರೇಣುಕಾಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡೋ ಉದ್ದೇಶದಿಂದ ಮೋಟಿವನ್ನು ಇಟ್ಕೊಂಡು ಮರ್ಡರ್ ಮಾಡಿದಾರಾ ಅಥವಾ ಅದು ಅಸಾಲ್ಟ್ ಆಗಿದೆ ಅಂತ ಹೇಳಿ ಎಲ್ಲ ಎವಿಡೆನ್ಸ್ಗಳು ನೋಡಿ ತೀರ್ಮಾನ ಕೊಡ್ತಾರೆ ಹೊರತು ಇಷ್ಟು ಸೋಷಿಯಲ್ ಸ್ಟ್ಯಾಂಡಿಂಗ್ ಮತ್ತು ಅವ್ರಿಗಿರೋ ಪ್ರಭಾವ ಎರಡನ್ನೂ ಕೂಡ ಇವನ್ ಪ್ರಜ್ವಲ್ ಪ್ರಕರಣ ತಾವು ನೋಡಿದ್ರಿ, ಎಷ್ಟೇ ಪ್ರಭಾವಿ ಇದ್ರೂ ಕೂಡ ನ್ಯಾಯಾಧೀಶರು ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರು. ಸೊ ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಜುಡಿಷಿಯರಿ ಯಾವಾಗಲೂ ಒಂದು ಮೆಸೇಜನ್ನು ಸ್ಟ್ರಾಂಗ್ ಮೆಸೇಜ್ ಕೊಡುತ್ತೆ. ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ಕಾನೂನಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಒಂದು ಮೆಸೇಜನ್ನು ಕೊಟ್ಟಿದೆ. ರೈಟ್ ಸರ್, ಥ್ಯಾಂಕ್ ಯು. ಇವತ್ತಿನ ಚರ್ಚೆಗೆ ಸಮಯ ಇದ್ದದ್ದಷ್ಟೇ. ಮತ್ತೊಮ್ಮೆ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದರೂ ಆಗಿರಬಹುದು, ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದ ಅತ್ಯಾಚಾರದ ಆರೋಪ ಪ್ರಕರಣ ಆದರೂ ಆಗಿರಬಹುದು, ಅಥವಾ ಧರ್ಮಸ್ಥಳದ ವಿಚಾರವೇ ಆಗಿರಲಿ, ನಮ್ಮ ನೆಲದ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಎಲ್ಲಿ ತಪ್ಪಾಗಿರುತ್ತೆ ಅದನ್ನು ಗುರುತಿಸಿ ಶಿಕ್ಷೆ ಮಾಡೋದಕ್ಕೆ ಇಲ್ವಾ ಇರೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಡಲೇಬೇಕು. ಇಡಬೇಕು ಯಾಕೆ ಅನ್ನೋದಕ್ಕೆ ಬಹುಶಃ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಒಂದು ಕಾರಣವಾಗಿ ನಿಲ್ತಾ ಇದೆ. ಚರ್ಚೆಗೆ ಸಮಯದಿದ್ದಷ್ಟು ಧನ್ಯವಾದ ಮತ್ತೊಮ್ಮೆ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.